ಸದಾವರ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ಅಮೂಲ್ಯವಾದಂತಹ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ಒಂದು ಅಮೂಲ್ಯವಾದಂತಹ ದಿನದಲ್ಲಿ, ಶ್ರೇಷ್ಠವಾದಂತಹ ದಿನದಲ್ಲಿ ನಮ್ಮೆಲ್ಲರ ಆತ್ಮೀಯ ಜೀವನಕ್ಕೆ ಬೇಕಾಗಿರುವಂತಹ ಆತ್ಮೀಯ ಆಹಾರವನ್ನು ಈ ಒಂದು ದಿನದಲ್ಲಿ ತೆಗೆದುಕೊಳ್ಳೋದಕ್ಕೆ ನಾವು ಸಿದ್ಧರಾಗಿರೋಣ. ಯಾಕಂತಂದ್ರೆ ಪ್ರಿಯರೇ, ಪ್ರತಿ ವಾರ ಸಭೆಯಾಗಿ ನಾವು ಸೇರಿ ಬರುವುದು, ಪ್ರತಿ ವಾರ ನಾವು ಸಭೆಯಾಗಿ ಕೂಡಿ ಬರಲು ಒಂದು ಕಾರಣವಿದೆ. ಏನು ಆ ಕಾರಣ ಎಂಬುದಾಗಿ ನಾವು ನೋಡುವಾಗ, ನಮಗೆ ಬೇಕಾಗಿರುವಂತಹ ಆಹಾರವನ್ನು ನಾವು ತೆಗೆದುಕೊಳ್ಳುವುದು. ಅಂದ್ರೆ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ಆಹಾರ, ನಮ್ಮ ಒಂದು ಆತ್ಮೀಯ ಜೀವನ, ಬೆಳವಣಿಗೆಯ ಜೀವನ, ದೇವರ ಬಳಿಗೆ ಸೇರುವಂತಹ ಜೀವನಕ್ಕೆ ಬೇಕಾಗಿರುವಂತಹ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಸೇರಿ ಬರುವವರಾಗಿದ್ದೇವೆ. ಆದರೆ ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಸಂಗತಿಯನ್ನು ನಾವು ಧ್ಯಾನಿಸಿಕೊಳ್ಳುವವರಾಗಿರೋಣ. ಪ್ರಿಯರೇ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು, ಆತನನ್ನು ನಂಬುವ ಒಬ್ಬನಾದನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಯೇಸು ಕ್ರಿಸ್ತರವರನ್ನು ತಂದೆಯಾದಂತ ದೇವರು ಈ ಲೋಕಕ್ಕೆ ಕಳುಹಿಸಿ ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ನಮಗೋಸ್ಕರ ಸುರಿಸಿ, ರಕ್ತವನ್ನು ಸುರಿಸಿ ರಕ್ಷಣೆಯನ್ನು ಕೊಟ್ಟ ನಂತರ ಆ ರಕ್ಷಣೆ ನಮಗೆ ಬರುವುದಕ್ಕೆ ಒಂದು ಸೂಚನೆಯನ್ನ ದೇವರಿಟ್ಟಿದ್ದಾರೆ. ಏನಂತಂದ್ರೆ ದೀಕ್ಷಾ ಸ್ನಾನ. ಆ ರಕ್ಷಣೆಯಲ್ಲಿ ನೀವು ಸೇರಬೇಕಾ, ಆ ರಕ್ಷಣೆಯಲ್ಲಿ ನೀವು ಬರಬೇಕಾ, ಹಾಗಾದ್ರೆ ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರ ರಕ್ಷಣೆಯಲ್ಲಿ ಇದ್ದೇವೆ, ರಕ್ಷಣೆಯಲ್ಲಿ ಇರುತ್ತೇವೆ ಅಂತ ಅಂದುಕೊಂಡ್ರೆ ತಪ್ಪು. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರವೂ ಸಹ ಒಂದು ಕಟ್ಟಳೆಯನ್ನ ದೇವರಿಟ್ಟಿದ್ದಾರೆ. ಸಭೆಗೆ ಬರಬೇಕು, ಸಭೆಯಲ್ಲಿ ನೀವು ರೊಟ್ಟಿ ದ್ರಾಕ್ಷಾರಸದಲ್ಲಿ ಏನ್ ಮಾಡ್ಬೇಕು, ನೀವು ಪ್ರತಿ ವಾರ ನಾವು ಓದುವಂತ ವಾಕ್ಯ ಈ ದಿನವೂ ಸಹ ನಾವು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಮಾಡಿ. ದೀಕ್ಷಾ ಸ್ನಾನ ತೆಗೆದುಕೊಂಡಂತವರು, ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಂತಂದುಕೊಳ್ಳುತ್ತಿರುವಂತವರು, ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ರೊಟ್ಟಿಯು ಮತ್ತೆ ದ್ರಾಕ್ಷರಸದಲ್ಲಿ ಪಾಲು ಹೊಂದುತ್ತಿರುವಂತವರು ಶ್ರದ್ಧೆಯಿಂದ ಕೇಳಬೇಕಾಗಿರುವಂತ ಸಂದೇಶ. ಯೇಸು ದೇವರು ಹೇಳುತ್ತಿರುವಂತ ಮಾತು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದರು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದ್ರೆ ನೆನೆಸಿಕೊಳ್ಳುವುದಕ್ಕೋಸ್ಕರ. ನಾವು ಪ್ರತಿ ವಾರ ತೆಗೆದುಕೊಳ್ಳುತ್ತಿರುವಂತ ಕರ್ತನ ರೊಟ್ಟಿ ಯಾಕೆ ತೆಗೆದುಕೊಳ್ಳಬೇಕು? ನೆನೆಸಿಕೊಳ್ಳುವುದಕ್ಕೋಸ್ಕರ. ರಕ್ತವನ್ನು ಯಾಕೆ ತೆಗೆದುಕೊಳ್ಳಬೇಕು? ನೆನೆಸಿಕೊಳ್ಳುವುದಕ್ಕೋಸ್ಕರ. ಯಾಕೆ ನಾವು ನೆನೆಸಿಕೊಳ್ಳಬೇಕು? ಯಾಕೆ ನಾವು ಆ ಕರ್ತನ ದೇಹವನ್ನು ತೆಗೆದುಕೊಂಡಾಗ ಯಾಕೆ ನೆನೆಸಿಕೊಳ್ಳಬೇಕು? ಕರ್ತನ ರಕ್ತವನ್ನು ತೆಗೆದುಕೊಂಡಾಗ ಯಾಕೆ ನಾವು ನೆನೆಸಿಕೊಳ್ಳಬೇಕು? ಕಾರಣವೇನು? ಅದರ ಉದ್ದೇಶವೇನು? ಅದರ ಆಂತರ್ಯವೇನು? ಯಾಕೆ ನಾವು ನೆನೆಸಿಕೊಳ್ಳಬೇಕು? ಪ್ರಿಯರೇ, ಒಂದು ಮನೆ ಇದ್ದರೆ ಆ ಮನೆಯಲ್ಲಿರುವಂತ ತಾಯಿ ರಾತ್ರಿ ಮಲಗಬೇಕಾದ್ರೆ ನೆನಪು ಮಾಡ್ಕೊಳ್ತಾಳೆ, ನನ್ನ ಮಗ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬೇಕು. ಓಕೆ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಮಾಡ್ಬೇಕು, ಏನ್ ಅಡಿಗೆ ಮಾಡಬೇಕು, ಪಾತ್ರೆ ತೊಳೆದಿದ್ದೀನಾ ಇಲ್ವಾ, ಬೆಳಿಗ್ಗೆ ಆಗ್ತಿದ್ದಂಗ್ಲೆ ಸೂರ್ಯ ಮೇಲ್ ಬರ್ತಿದ್ದಂಗ್ಲೆ ನೆನಪಾಗ್ತಾ ಇರುತ್ತೆ ನನ್ನ ಮಕ್ಕಳನ್ನ ಕಳಿಸ್ಬೇಕು, ಅಡಿಗೆ ಮಾಡಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಬಟ್ಟೆ ಐರನ್ ಮಾಡ್ಬೇಕು, ನನ್ನ ಗಂಡನನ್ನ ಕಳಿಸ್ಬೇಕು. ಈ ರೀತಿಯಾದಂತ ಎಲ್ಲಾ ನೆನಪುಗಳು ಆ ಒಂದು ಹೆಂಡತಿಗೆ ಬಂದ ತಕ್ಷಣ ನಿದ್ದೆ ಬರೋದಿಲ್ಲ, ಇಮಿಡಿಯೇಟ್ ಆಗಿ ಎದ್ದು ಬಿಡ್ತಾರೆ. ಮನೆಯಲ್ಲಿ ಎಲ್ಲರೂ ಮಲಗಿರ್ತಾರೆ, ಬಟ್ ಅವ್ರು ಮಾತ್ರ ಎದ್ದು ಎಲ್ಲಾ ಕೆಲಸಗಳು ಮಾಡಿ ಎದ್ದೋಳುವಷ್ಟರಲ್ಲಿ, ಬೇರೆಯವರೆಲ್ಲ ಎದ್ದೋಳುವಷ್ಟರಲ್ಲಿ ಅರ್ಧ ಕೆಲಸವನ್ನ ಮುಗಿಸ್ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ
ತನ್ನ ಕೆಲಸವನ್ನು ಆಕೆ ನೆನಪು ಮಾಡಿಕೊಳ್ಳುತ್ತಿದ್ದಾಳೆ. ಒಂದು ವೇಳೆ ನೆನಪು ಮಾಡಿಕೊಳ್ಳದೆ ಹೋದರೆ ಪ್ರಿಯರೇ, ಎದ್ದೊಳೋದು ಇಲ್ಲ, ಕೆಲಸಗಳು ಆಗೋದು ಇಲ್ಲ, ಯಾರು ಸರಿಯಾದಂತ ಟೈಮಿಗೆ ಅವರ ಕೆಲಸಕ್ಕೆ ಸೇರಲು ಸಾಧ್ಯವಿಲ್ಲ. ಇದು ಎಷ್ಟು ಸತ್ಯವೋ ಪ್ರಿಯರೇ, ಇದು ನಮಗೆ ಅರ್ಥ ಆಗುವುದಾದರೆ ದೇವರಲ್ಲೂ ಸಹ, ದೇವರ ಸೇವೆಯಲ್ಲೂ ಸಹ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರವೂ ಸಹ ದೇವರು ನಮಗೆ ಹೇಳುತ್ತಿರುವಂತದ್ದು, ನೀವು ನೆನಪು ಮಾಡಿಕೊಳ್ಳ್ರಿ. ನೀವೇನ್ ಮಾಡ್ಬೇಕು? ನೆನೆಸಿಕೊಳ್ಳಿರಿ. ಯಾಕೆ ನಾವು ನೆನೆಸಿಕೊಳ್ಳಬೇಕು ಅಂತಂದ್ರೆ, ನೀವು ನೆನೆಸಿಕೊಳ್ಳುವುದಾದ್ರೆ ನಿಮಗಿರುವಂತ ಕೆಲಸ ನಿಮಗೆ ಗೊತ್ತಾಗತ್ತೆ. ಯಾವಾಗ ನಾವು ನೆನಪು ಮಾಡ್ಕೊಳ್ಬೇಕು ಹೇಳಿ? ತಾಯಿ, ಮನೆಯಲ್ಲಿರುವಂತ ತಾಯಿ ಯಾಕೆ ಯಾವಾಗ್ಲೂ ನೆನಪು ಮಾಡಿ, ಯಾಕೆ ಬೇಗ ಎದ್ದೊಳ್ತಾಳೆ, ಯಾಕೆ ಬೇಗ ಎಲ್ಲಾ ಕೆಲಸಗಳನ್ನ ಮಾಡ್ತಾಳೆ, ಯಾಕೆ ಬೇರೆಯವ್ರು ಯಾರು ಆ ಕೆಲಸಗಳನ್ನ ಯಾಕೆ ಮಾಡೋದಕ್ಕಾಗಲ್ಲ ಅಂತಂದ್ರೆ, ಆಕೆ ನೆನಪು ಮಾಡಿಕೊಳ್ತಿದ್ದಾಳೆ. ಏನಂತಂದ್ರೆ, ನಾನು ತಾಯಿ, ನನ್ನ ತಾಯಿಯ ಕೆಲಸ ಇಂಥದ್ದು ನೆನಪು ಮಾಡಿಕೊಂಡು ಪ್ರತಿದಿನ ಆ ಕೆಲಸವನ್ನು ಮರೆಯದೆ ಮಾಡುತ್ತಿರೋದಕ್ಕೆ ಕಾರಣ ಏನೋ ಗೊತ್ತಾ? ನೆನೆಸಿಕೊಳ್ಳುತ್ತಿದ್ದಾಳೆ. ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ಪ್ರಿಯರೇ, ನೆನೆಸಿಕೊಳ್ಳುತ್ತಿದ್ದೇವಾ? ಕರ್ತನ ದೇಹವನ್ನು ತೆಗೆದುಕೊಳ್ಳಬೇಕಾದ್ರೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ನನ್ನ ರಕ್ತವನ್ನು ತೆಗೆದುಕೊಳ್ಳಬೇಕಾದ್ರೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ. ಒಂದು ಒಳ್ಳೆ ಮಾತನ್ನ ನಾವು ನೋಡಿಕೊಳ್ಳೋಣ. ಯೋಬನು ಬರೆದಂತ ಗ್ರಂಥ, ಯೋಬನ ಪುಸ್ತಕ 28ನೇ ಅಧ್ಯಾಯ. ಯೋಬನ ಪುಸ್ತಕ 28ನೇ ಅಧ್ಯಾಯದ 5ನೇ ವಚನವನ್ನು ಓದೋಣ. 28ನೇ ಅಧ್ಯಾಯ 5ನೇ ವಚನ. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ನಮಗೆ ಭೂಮಿಯ ಮೇಲೆ ಸಸ್ಯ ಶ್ಯಾಮಳವಾಗಿ ನಮಗೆಲ್ಲ ಕಾಣಿಸ್ತಿರುತ್ತೆ, ಹಸಿರಾಗಿ ಎಲ್ಲ ಕಾಣಿಸ್ತಿರುತ್ತೆ, ನಮಗೆ ಬೇಕಾದಂತ ಎಲ್ಲ ಆಹಾರದ ಪದಾರ್ಥಗಳು ನಮಗೆ ಲಭ್ಯವಾಗಿರುತ್ತೆ. ಆದರೆ ಅದರ ಕೆಳಗಿನ ಭಾಗ ಹೇಗಿರುತ್ತಂತೆ ಪ್ರಿಯರೇ? ಬೆಂಕಿ ಬಿದ್ದಂತೆ. ಯಾವಾಗ್ಲೂ ನೀವು ಓದಿದಂತ ಹುಡುಗರನ್ನ ನೀವು ಕೇಳಿ, ಭೂಮಿಯನ್ನ ಡಯಾಗ್ರಾಮ್ಸ್ ಇರ್ತವೆ. ಭೂಮಿ ಲೇಯರ್ಸ್ ಆಗಿರುತ್ತೆ, ಲೇಯರ್ ಆಗಿರುತ್ತೆ. ಆ ಲೇಯರ್ ಎಲ್ಲವನ್ನ ಕಟ್ ಮಾಡ್ಕೊಂಡು ಹೋದ್ರೆ ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತಾರೆ. ಭೂಮಿಯನ್ನ ಒಂದು 2 ಪೀಸ್ ಮಾಡ್ಬಿಟ್ಟು ಒಂದು ಪೀಸ್ ನ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾರೆ. ಆ ಒಂದು ಪೀಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪ್ರಿಯರೇ, ಆ ಪೀಸ್ ಮಧ್ಯದಲ್ಲಿ, ಅಂದ್ರೆ ಭೂಮಿಯ ಮಧ್ಯದಲ್ಲಿ ಕೆಂಪಾಗಿರುತ್ತೆ. ಏನ ಕೆಂಪದಾಗಿರುವಂತದ್ದು ಅಂತಂದ್ರೆ ಬೆಂಕಿ, ಅಗ್ನಿ. ಹೆಂಗಿರುತ್ತೆ ಅದು ಅಂತಂದ್ರೆ ಸುಡುತ್ತಾ ಇರುತ್ತೆ. ಒಳಗಡೆ ಬೆಂಕಿ ಇಟ್ಕೊಂಡು ಹೊರಗಡೆ ಹಸಿರಾಗಿ ಹೇಗಿದೆ? ಹೌದಾ? ಒಳಗಡೆ ಬೆಂಕಿ, ಹೊರಗಡೆ ಹಸಿರು, ಒಳಗಡೆ ಆಹಾರ. ಪ್ರಿಯರೇ, ನಮಗ್ ಅಡಿಗೆ ಆಗಬೇಕು ಅಂತಂದ್ರೆ ಹೊಳಗೆ ಏನ್ ಬೀಳ್ಬೇಕು? ಬೆಂಕಿ ಬೀಳ್ಬೇಕು. ಬೆಂಕಿ ಬಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆಹಾರ. ಬೆಂಕಿ ಇಲ್ದಿರನೆ ಆಹಾರ ಸಿಗಬೇಕಾ? ಆಹಾರ ಸಿಗುತ್ತಾ? ಸಿಗಲ್ಲ. ಬೆಂಕಿ ಇದ್ರೇನೆ ನಮ್ಮ ಮನೆಯಲ್ಲಿ ನಮ್ಗೆ ಹೊಟ್ಟೆ ತುಂಬುತ್ತೆ, ಅಡಿಗೆ ಆಗುತ್ತೆ, ರುಚಿಯಾದಂತ ಆಹಾರ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಬೇರೆ, ನಮ್ಮ ಹೃದಯದಲ್ಲಿ ಬೆಂಕಿ ಬಿದ್ರೇನೆ ನಾವು ದೇವರ ಕೆಲಸ ಮಾಡೋದಕ್ಕಾಗುತ್ತೆ. ನಮ್ಮ ಹೃದಯದಲ್ಲಿ ಬೆಂಕಿ ಬಿದ್ದಿಲ್ವಾ? ನಮ್ಮ ಹೃದಯದಲ್ಲಿ ಬೆಂಕಿ ಅನ್ನೋದಿಲ್ವಾ ಪ್ರಿಯರೇ? ಬೆಂಕಿ ಇಲ್ಲದೆ ಹೋದರೆ ನಾವು ದೇವರ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ನೆನಪಿಟ್ಕೊಳ್ಳಿ, ನಮ್ಮ ಹೃದಯದಲ್ಲಿ ಬೆಂಕಿ ಇರಬೇಕು. ನಮಗೆ ಹೊಟ್ಟೆ ಹಸಿ ಯಾವಾಗ ಆಗುತ್ತೆ ಹೇಳಿ? ಯಾವಾಗ ಹಸಿವಾಗುತ್ತೆ? ಯಾವಾಗಂತಂದ್ರೆ ನಮ್ಮ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟು, ಖಾಲಿ ಆದ ನಂತರ ಹೊಟ್ಟೆಯಲ್ಲಿ ನಡೆಯುವಂತ ಆ ಒಂದು ಕ್ರಮ ನಿಮಗೆ ಹೇಳ್ತೇನೆ. ಏನ್ ಪ್ರಾಸೆಸ್ ನಡೆಯುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 1 ಗಂಟೆಗೆ ಊಟ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. 1 ಗಂಟೆಗೆ ಆ ದಿನ ಊಟ ಮಾಡಿಲ್ಲ, ಲೇಟ್ ಆಯ್ತು. 1 ಗಂಟೆಗೆ ಕರೆಕ್ಟ್ ಆಗಿ ನಮ್ಗೆ ಏನಾಗುತ್ತೆ? ಪ್ರತಿದಿನ 1 ಗಂಟೆಗೆ ಊಟ ಮಾಡೋರು ಆವತ್ತು ಸ್ವಲ್ಪ ಲೇಟ್ ಆಗಿದ ತಕ್ಷಣ 1 ಗಂಟೆಗೆ ಏನಾಗುತ್ತೆ ನಮಗೆ? ಆಮೇಲೆ ತಿಂತೀವಿ ತಾನೆ, ಸ್ವಲ್ಪ ತಡ್ಕೋಬಹುದು ತಾನೆ ಹೊಟ್ಟೆ ಅಂತಂದ್ರೆ. ಇಲ್ಲ, ಆ ಹೊಟ್ಟೆ ನೆನಪಿಟ್ಕೊಂಡಿದೆ ಏನಂತಂದ್ರೆ, ಇವನು ಪ್ರತಿದಿನ 1 ಗಂಟೆಗೆ ಊಟ ಮಾಡ್ತಾನೆ. ಈ 1 ಗಂಟೆಗೆ ಏನ್ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆಯಲ್ಲಿ ಆಸಿಡ್ಸ್ ರಿಲೀಸ್ ಆಗ್ತವೆ.
ನಮ್ಮ ಹೊಟ್ಟೆಯಲ್ಲಿ ಆಸಿಡ್ಸ್ ಇರ್ತವೆ ಪ್ರಿಯರೇ. ಆ ಆಸಿಡ್ ಎಂತದ್ದು ಅಂತಂದ್ರೆ, ನಮ್ಮ ಹೊಟ್ಟೆಯಲ್ಲಿರುವಂತ ಆಸಿಡ್ ಒಂದು ವೇಳೆ ನಮ್ಮ ಚರ್ಮಕ್ಕೆ ತಾಕಿದರೆ ಚರ್ಮ ಸುಟ್ಟೋಗುತ್ತೆ. ಅಷ್ಟು ಭಯಂಕರವಾದಂತ ಆಸಿಡ್ಸ್ ನಮ್ಮ ಹೊಟ್ಟೆಯಲ್ಲಿರುತ್ತೆ. ಆ ಹೊಟ್ಟೆಯಲ್ಲಿ ಆಸಿಡ್ ಬಂದಾಗ ಆಹಾರ ಇತ್ತು ಅಂತ ಅಂದ್ಕೊಳ್ಳಿ, ಆಹಾರ ಇಮಿಡಿಯೇಟ್ ಆಗಿ ಡೈಜೆಸ್ಟ್ ಆಗೋ ಶುರು ಆಗ್ತಾ ಇರುತ್ತೆ. ಆಹಾರ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ನಮಗೆ ಹೊಟ್ಟೆಯಲ್ಲಿ ಸುಟ್ಟಂಗ್ ಆಗ್ತಿರುತ್ತಲ್ಲ, ಹೊಟ್ಟೆಯಲ್ಲಿ ಸುಟ್ಟಂಗ್ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ಆಸಿಡ್ ಹೊರಗೆ ಬಂದಿದೆ. ಆ ಆಸಿಡ್ಗೆ ಬೇಕಾಗಿರುವಂತ ಆಹಾರ ಅದಕ್ಕೆ ಸಿಗ್ತಿಲ್ಲ. ಇಮಿಡಿಯೇಟ್ ಆಗಿ ಹೊಟ್ಟೆ ಹಶ್ವ ಆಗುತ್ತೆ. ಇಮಿಡಿಯೇಟ್ ಆಗಿ ನಾವು ಏನ್ ಮಾಡ್ತೇವೆ, ಬೇಗ 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 ಕೆಲಸ ಮುಗಿಸ್ಕೊಂಡು ಊಟ ಮಾಡ್ತೇವೆ. ಇದು ನಮಗೆ ಅರ್ಥ ಆದ್ರೆ ಪ್ರಿಯವೇ, ನೆನಪಿದ್ರೇನೆ ನಮ್ಮ ಜೀವನದಲ್ಲಿ ಎಲ್ಲ ನಡೆಯುತ್ತೆ. ನೆನಪಿಲ್ವಾ, ನಮ್ಮ ಜೀವನದಲ್ಲಿ ಏನೂ ನಡೆಯಲ್ಲ. ಇವಾಗ ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ, ಅಲ್ಲೇ ಬೆರಳಿಡೋಣ ನಾವು. ಆ ಪುಸ್ತಕವನ್ನ ಮುಚ್ಚೋದೇ ಬೇಡ, ನಮ್ಮ ಒಂದು ಕೈಯಲ್ಲಿರೋಣ. ಮತ್ತೆ ಆ ಮಾತನ್ನ ಓದಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ, ನನ್ನ ಪ್ರಾಣ ತ್ಯಾಗವನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ನನ್ನ ರಕ್ತವನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ನನ್ನ ಬಲಿಯಾಗವನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ. ಯಾಕೆ ದೇವರೇ ನಾವು ನಿನ್ನ ಪ್ರಾಣ ತ್ಯಾಗವನ್ನು ನೆನೆಸಿಕೊಳ್ಳಬೇಕು ಅಂತಂದ್ರೆ, ನನ್ನ ಪ್ರಾಣ ತ್ಯಾಗವನ್ನು ನೆನೆಸಿಕೊಂಡಾಗ ನಿಮ್ಮ ಹೃದಯ ಬೆಂಕಿಯಾಗಿ ಮಾರ್ಪಡಬೇಕು. ಆ ಪುಸ್ತಕವನ್ನು ಹಾಗೆ ಇಟ್ಕೊಂಡು ಲೂಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ, ಲೂಕನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನ. 12ನೇ ಅಧ್ಯಾಯ 49. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ನಾನು ಭೂಮಿಯ ಮೇಲೆ ಬೆಂಕಿ ಹಾಕೋದಕ್ಕೆ ಬಂದಿದ್ದೇನೆ. ಆ ಬೆಂಕಿ ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಸಂತೋಷನ. ಬೆಂಕಿ ಹತ್ಕೊಂಡ್ರೆ ಯೇಸು ಕ್ರಿಸ್ತನಿಗೆ ಯಾಕೆ ಸಂತೋಷ? ಬೆಂಕಿ ಹತ್ಕೊಂಡ್ರೆ ಯೇಸು ಸ್ವಾಮಿಗೆ ಯಾಕೆ ಸರ್ ಸಂತೋಷ ಅಂತಂದ್ರೆ, ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಬೆಂಕಿ ಏನೋ ಗೊತ್ತಾ ಪ್ರಿಯರೇ? ಮನುಷ್ಯರ ಹೃದಯದಲ್ಲಿ ಬರಬೇಕಾಗಿರುವಂತಹ ಬೆಂಕಿ. ದೇವರ ಸೇವೆಯಲ್ಲಿ ಸೇವಕರಿಗೆ ಹೃದಯದಲ್ಲಿ ಏನಿರುತ್ತೆ ಅಂತಂದ್ರೆ ಬೆಂಕಿ ಇರುತ್ತೆ. ದೇವರ ವಾಕ್ಯವನ್ನು ಹೇಳುವವರಿಗೆ ಯಾಕೆ ಸರ್ ಅವ್ರು ಅಷ್ಟೊಂದು ಕಿರ್ಚ್ಕೊಂಡು ಹೇಳ್ತಾರೆ? ಯಾಕೆ ಸರ್ ಅಷ್ಟೊಂದು ಅವ್ರು ಗಂಭೀರವಾಗಿ ದೇವರ ವಾಕ್ಯವನ್ನು ಹೇಳ್ತಾರೆ ಅಂತಂದ್ರೆ, ಅದು ದೇವರು ಅವರ ಹೃದಯದಲ್ಲಿ ಇಟ್ಟಿರುವಂತ ಬೆಂಕಿ. ಹಾಗಾದ್ರೆ ದೇವರ ಮಾತುಗಳನ್ನು ಕೇಳುತ್ತಿರುವಂತ ನಮ್ಮಲ್ಲಿ ಆ ಬೆಂಕಿ ಇದೆಯಾ? ದೇವರ ಸೇವೆ ಮಾಡಬೇಕು, ದೇವರ ಕೆಲಸವನ್ನ ನಾನು ಮಾಡಬೇಕು, ನನಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನು, ನನಗೋಸ್ಕರ ರಕ್ತವನ್ನು ಸುರಿಸಿದಂತ ಯೇಸು ಕ್ರಿಸ್ತನು, ನಾನು ಆತನ ದೇಹದಲ್ಲಿ ಪಾಲು ಹೊಂದುತ್ತಿದ್ದೇನೆ, ಆತನ ರಕ್ತದಲ್ಲಿ ಪಾಲು ಹೊಂದುತ್ತಿದ್ದೇನೆ. ಪಾಲು ಹೊಂದುತ್ತಿರುವಂತ ನಾನು ಆತನನ್ನು ನೆನೆಸಿಕೊಳ್ಳಬೇಕೆಂಬುದಾಗಿ ಆತನು ಹೇಳಿದ್ದಾನೆ. ನೆನೆಸಿಕೊಂಡಿರುವಂತ ನನ್ನ ಹೃದಯದಲ್ಲಿ ಬೆಂಕಿ ಇದೆಯಾ? ಬೆಂಕಿ ಇದೆಯಾ ಪ್ರಿಯರೇ? ದೇವರ ಕೆಲಸವನ್ನು ಮಾಡಬೇಕಂತಂದ್ರೆ ಬೆಂಕಿ ಇರಬೇಕು ನಮ್ಮ ಹೃದಯದಲ್ಲಿ. ಹಳೆ ಕಾಲಗಳಲ್ಲಿ ಟ್ರೈನ್ ಇತ್ತು. ಆ ಟ್ರೈನ್ ಹೆಂಗಿತ್ತು ಅಂತಂದ್ರೆ, ಆ ಟ್ರೈನ್ ಮೇನ್ ಇಂಜನ್ ಏನಾದ್ರು ಇರುತ್ತಲ್ಲ ಪ್ರಿಯರೇ, ಆ ಇಂಜನ್ ಕಂಪ್ಲೀಟ್ ಆಗಿ ಕೋಲ್ ಮೈನ್ ಇದ್ದಂಗೆ ಇರುತ್ತೆ. ಅಂದ್ರೆ ಫುಲ್ ಕಪ್ಪಗಾಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ, ಆ ಟ್ರೈನ್ ಮುಂದೆ ಇರುವಂತ ಇಂಜಿನ್ ಅಲ್ಲಿ ಏನಾಗ್ತಿದ್ರು ಗೊತ್ತಾ? ಕೆಂಡಗಳನ್ನ ಹಾಕ್ತಿದ್ರು. ಆ ಕೆಂಡ ಹಾಕಿ 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 ಏನಾಗುತ್ತೆ ಅಂತಂದ್ರೆ ಉರಿತಾ ಇರುತ್ತೆ ಒಳಗಡೆ. ಆ ಉರಿಯುವಂತಹ ಒಂದು ಬೆಂಕಿಗೆ ಪವರ್ ಸಿಕ್ಕಿದ ನಂತರ ಏನ್ ಮಾಡುತ್ತೆ ಹೇಳಿ? ಹಿಂದೆ ಇರುವಂತ 10, 20, 30 ಎಷ್ಟು ಬೋಗಿಗಳಿದ್ದಾರೆ ಅಷ್ಟು ಬೋಗಿಗಳನ್ನ ಎಳ್ಕೊಂಡು ಹೋಗುವಂತ ಶಕ್ತಿ ಯಾವ್ದಕ್ಕಿದೆ? ಬೆಂಕಿ. ಆ ಟ್ರೈನ್ಗೆ ಹಚ್ಚಿರುವಂತಹ ಬೆಂಕಿ. ಮತ್ತೆ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರವರು ಇರಬೇಕು, ಇಡಬೇಕು ಅಂತಂದುಕೊಳ್ಳುತ್ತಿರುವಂತ ಬೆಂಕಿಯು ಪ್ರಿಯರೇ ನಮ್ಮ ಕಷ್ಟದಿಂದ ನಮ್ಮನ್ನ ದೂರ ಮಾಡೋದಿಲ್ವಾ? ನಮ್ಮ ಒಂದು ಹಿಂಸೆಗಳಿಂದ ನಮ್ಮನ್ನ ದೂರ ಮಾಡೋದಿಲ್ವಾ ಪ್ರಿಯರೇ? ಆದ್ರೆ ನಮ್ಮ ಜೀವನದಲ್ಲಿ ಯಾಕೆ ಇನ್ನೂ ನಾವು ನೊಂದವರಾಗಿದ್ದೇವೆ? ನಮ್ಮ ಜೀವನದಲ್ಲಿ ಯಾಕೆ ಇನ್ನೂ ನಾವು ಸೋತವರಾಗಿದ್ದೇವೆ ಅಂತಂದ್ರೆ, ದೇವರಲ್ಲಿ ನಮ್ಮ ಹೃದಯದಲ್ಲಿ ಇರಬೇಕಾಗಿರುವಂತಹ ಒಂದು ಜ್ವಾಲ ನಮ್ಮಲ್ಲಿಲ್ಲ.
ದೇವರ ಕೆಲಸ ಮಾಡಬೇಕೆಂಬಂತ ಒಂದು ಹಂಬಲ ನಮ್ಮಲ್ಲಿಲ್ಲ. ಇಲ್ಲದೆ ಇರುವಂತ ಕಾರಣ ನಮ್ಮ ಜೀವನದಲ್ಲಿ ಇನ್ನು ಪ್ರಿಯರೇ ನಾವು ಏನೋ ನೋಡಬೇಕು ಅಂತ ಅಂದುಕೊಳ್ತಿದ್ದೇವೆ, ಇನ್ನು ಅದನ್ನು ನಾವು ನೋಡೋದಕ್ಕೆ ನಮ್ಮಿಂದ ಇನ್ನು ನಮಗೆ ಅದನ್ನ ನೋಡೋದಕ್ಕಾಗ್ತಿಲ್ಲ ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ಎರೆಮಿಯನು ಬರೆದಂತ ಪ್ರವಾದನೆಯ ಗ್ರಂಥದಲ್ಲಿ ಒಂದು ಮಾತು ಪ್ರಿಯರೇ, 23ನೇ ಅಧ್ಯಾಯ, ಎರೆಮಿಯನು ಬರೆದಂತ ಪ್ರವಾದನೆಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನ, 23-29. ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಕಾಳೆಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಹೊಡೆದು ಬಿಡುವ ಚಮಟಿಗಳಿಗೂ ಸಮಾನವಾಗಿದೆಯಲ್ಲ. ಇದೇ ಮಾತು ತೆಲುಗಲ್ಲಿ ಅದ್ಭುತವಾಗಿರುತ್ತೆ. ತೆಲುಗಲ್ಲಿ ಒಂದು ವೇಳೆ ಇದ್ರೆ ಆ ಮಾತನ್ನು ಓದೋಣ. 20 ಯೆರೆಮೀಯನು ಬರೆದಂತ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. బండను బద్దలు చేయు సుత్తె వంటిది కాదా కాబట్టి ಮೇಲಿನ ವಚನದಿಂದ 28ನೇ ವಚನದಿಂದ ಕಲಕನಿನ ప్రవక్త ఆ కలను చెప్పవలెను. నా వాక్కు ఎవని కుండెను వాడు సత్యమును బట్టి నా మాట చెప్పవలెను. జ్ఞానముతో చెత్తకు ఏమి సంబంధము? ఇదే యెహోవా వాక్కు. నా మాట అగ్ని వంటిది కాదా బండను బద్దలు చేయు సుత్తె వంటిది కాదా. నా మాట ಅಗ್ನಿ ವಂಟಿದಿ ಕಾದ. ನನ್ನ ಮಾತುಗಳು ಬೆಂಕಿ ತರ ನಿಮಗೆ ಅನಿಸ್ತಿಲ್ವಾ? ನನ್ನ ಮಾತಲ್ಲಿ ನಿಮಗೆ ಬೆಂಕಿ ಕಾಣಿಸ್ತಿಲ್ವಾ? ನನ್ನ ಮಾತುಗಳನ್ನ ನೀವು ಕೇಳುತ್ತಿರಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಆ ಬೆಂಕಿ ಯಾಕೆ ಬರ್ತಿಲ್ಲ? ನನ್ನ ಮಾತು ಬೆಂಕಿಯ ತರ ಇಲ್ವಾ? ನನ್ನ ಮಾತುಗಳು ಬಂಡೆಯನ್ನು ಒಡೆಯುವಂತ ಸುತ್ತಿಯ ಹಾಗೆ ನನ್ನ ಮಾತುಗಳು ನಿಮಗೆ ಕಾಣಿಸ್ತಿಲ್ವಾ? ಎಷ್ಟೇ ವಾಕ್ಯ ಕೇಳಿದರೂ ಬದಲಾಗದೇ ಇರುವಂತ ನಮ್ಮ ಜೀವನವನ್ನು ದೇವರು ಪ್ರಶ್ನಿಸುತ್ತಾ ಕೇಳುತ್ತಿರುವಂತ ಮಾತು, నా మాటలు అగ్ని వంటిది కాదా, నా మాటలు బండను బద్దల చేయు సుత్తె వంటిది కాదా. నా మాటలోని శక్తి మీకు అర్థం అవ్వట్లేదు. ನನ್ನ ಮಾತಿನಲ್ಲಿರುವಂತ ಶಕ್ತಿ ನಿಮಗೆ ಅರ್ಥ ಆಗ್ತಿಲ್ವಾ? ನನ್ನ ಮಾತಿನಲ್ಲಿರುವಂತ ಶಕ್ತಿ ಏನೋ ಗೊತ್ತಾ? ನನ್ನ ಮಾತು ಬೆಂಕಿ ಇದ್ದ ಹಾಗೆ, ನನ್ನ ಮಾತು ಸುತ್ತಿ ಇದ್ದ ಹಾಗೆ. ಬಂಡೆಯನ್ನು ಬಡಿಯಬೇಕಾದ್ರೆ ಆ ಬಂಡೆಯನ್ನು ಬಡಿಯುವಂತ ಶಕ್ತಿ ಸುತ್ತಿಗೆ ಹೇಗಾದ್ರೆ ಇರುತ್ತೋ ನನ್ನ ಮಾತಿನಲ್ಲಿರುವಂತ ಶಕ್ತಿಯು ಕೂಡ ಅಂತದ್ದೇ. ಅಂತ ಮಾತುಗಳು ನಿಮ್ಮ ಹೃದಯದಲ್ಲಿ ಕೇಳುತ್ತಿರಬೇಕಾದ್ರೆ, ಅಂತ ಮಾತುಗಳು ನಿಮ್ಮ ಹೃದಯದಲ್ಲಿ ಬೀಳುತ್ತಿರಬೇಕಾದ್ರೆ ನಿಮ್ಮ ಹೃದಯವೆಂಬಂತ ಬಂಡೆ ಯಾಕೆ ಒಡಿತಿಲ್ಲ? ನಿಮ್ಮ ಹೃದಯವೆಂಬಂತಹ ಒಂದು ಹೃದಯದಲ್ಲಿ ಯಾಕೆ ಆ ಬೆಂಕಿ ಹತ್ತುತ್ತಿಲ್ಲ? నా మాటలు అగ్ని వంటిది కాదా ಅಲ್ವಾ? ನನ್ನ ಮಾತಿನಲ್ಲಿರುವಂತ ಶಕ್ತಿ ನಿಮಗಿನ್ನೂ ಅರ್ಥ ಆಗ್ತಿಲ್ವಾ? ಯಾಕೆ ದೇವರೇ ನಿನ್ನನ್ನು ನಾನು ನೆನೆಸಿಕೊಳ್ಳಬೇಕು ಅಂತಂದ್ರೆ ನಿನ್ನ ಹೃದಯದಲ್ಲಿರಬೇಕಾದಂತ ಬೆಂಕಿಯನ್ನು ನಾನು ಹಚ್ಚಬೇಕೆಂಬುದಾಗಿ, ನನ್ನ ಮಾತಿನಲ್ಲಿರುವಂತಹ ಒಂದು ಆವೇಶ ನನಗೆ ಅರ್ಥ ಆಗಬೇಕೆಂಬುದಾಗಿ. ನೆನಪು ಮಾಡಿಕೊಳ್ಳಬೇಕು ನಾವು ಪ್ರಿಯರೇ. ದೇವರ ಮಾತುಗಳನ್ನು ಮರೆತಾಗ ದೇವರ ಕೆಲಸದಿಂದ ನಾವು ದೂರ ಆಗ್ತೇವೆ. ದೇವರ ಮಾತುಗಳನ್ನು ಮರೆತಾಗ ಪ್ರಿಯರೇ ದೇವರ ಸನ್ನಿಧಾನಕ್ಕೆ ಬರುವುದಕ್ಕೂ ಕೂಡ ನಾವು ಯೋಚನೆ ಮಾಡುತ್ತಿರ್ತೇವೆ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದಾಗ ಪ್ರಿಯರೇ ದೇವರಂದ್ರೆ ಭಯ ನಮಗೆ ಹೋಗುತ್ತೆ, ಭಕ್ತಿ ನಮಗೆ ಹೋಗುತ್ತೆ. ದೇವರ ಭಯ ನಮ್ಮಲ್ಲಿರಬೇಕಾ? ದೇವರ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಭಕ್ತಿ ನಮ್ಮಲ್ಲಿರಬೇಕಾ? ದೇವರ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ದೇವರ ಸೇವೆಯಲ್ಲಿ ನಾವಿರಬೇಕಾ? ಕರ್ತನ ಮರಣವನ್ನು ನಾವು ನೆನಪು ಮಾಡಿಕೊಳ್ತಿದ್ದೇವಾ? ಕರ್ತನ ದೇಹ ನಿಮ್ಮ ಕೈಗಳಲ್ಲಿ ಬಂದಾಗ, ನಿಮ್ಮ ಮುಂದೆ ಬಂದಾಗ ಏನು ನೆನಪಾಗ್ತಿದೆ ನಮಗೆ? ಆತನ ರಕ್ತಕ್ಕೆ ಸಾದೃಶ್ಯವಾಗಿರುವಂತ ದ್ರಾಕ್ಷರಸ ನಮ್ಮ ಮುಂದೆ ಬಂದಾಗ ಏನು ನೆನಪು ಮಾಡಿಕೊಂಡು, ಏನು ನಿರ್ಣಯ ತೆಗೆದುಕೊಂಡು, ಏನು ನಿರ್ಧರಣೆ ಮಾಡಿಕೊಂಡು ಆ ಒಂದು ರಕ್ತದಲ್ಲಿ ನಾವು ಪಾಲು ಹೊಂದುತ್ತಿದ್ದೇವೆ? ಆ ದೇಹಕ್ಕೂ ಆ ರಕ್ತಕ್ಕೂ ನಾವು ಕೊಡುತ್ತಿರುವಂತ ವ್ಯಾಲ್ಯೂ ಏನಾಗಿದೆ ಪ್ರಿಯರೇ?
ಯಾವ ಆಲೋಚನೆ, ಯಾವ ಉದ್ದೇಶ ಏನು ಇಲ್ಲದೆ ಪ್ರತಿ ವಾರ ತೆಗೆದುಕೊಳ್ಳುತ್ತಿರುವಂತ ಕ್ರಮವಿದು. ಪ್ರತಿ ವಾರ ಬಂದಾಗ ಕೊಡ್ತಾರೆ, ನಾನು ತೆಗೆದುಕೊಳ್ಳುತ್ತಿದ್ದೇನೆ, ತೆಗೆದುಕೊಳ್ಳಬೇಕೆಂದು ಒಂದು ವೇಳೆ ತೆಗೆದುಕೊಳ್ಳುವುದಾದರೆ ಪ್ರಿಯರೇ, ತೆಗೆದುಕೊಳ್ಳೋದನ್ನ ಬಿಡಿ. ಅದರಿಂದ ವ್ಯರ್ಥವಾಗುವುದು ಬೇಡ. ಆ ಕರ್ತನ ಮರಣ ವ್ಯರ್ಥವಾಗುವುದು ಬೇಡ. ಆ ಕರ್ತನ ಆ ಒಂದು ದೇಹ ವ್ಯರ್ಥವಾಗುವುದು ಬೇಡ. ಆತನ ರಕ್ತ ವ್ಯರ್ಥವಾಗುವುದು ಬೇಡ. ಕರ್ತನ ದೇಹವನ್ನು ತೆಗೆದುಕೊಂಡು ನಾವು ಲೋಕದವರ ಹಾಗೆ ಇದ್ದರೆ, ರಕ್ತವನ್ನು ತೆಗೆದುಕೊಂಡು ನಾವು ಲೋಕದವರ ಹಾಗೆ ಇದ್ದರೆ ಪ್ರಿಯರೇ, ತೆಗೆದುಕೊಂಡಂತ ನಮಗೂ ತೆಗೆದುಕೊಳ್ಳದೆ ಇರುವಂತ ಅವರಿಗೂ ವ್ಯತ್ಯಾಸವಿಲ್ಲದೆ ಹೋದರೆ ಅದರಲ್ಲಿ ಕೈ ಹಾಕದೇ ಇರೋದೇ ಒಳ್ಳೇದಲ್ವಾ? ಅದರಲ್ಲಿ ಕೈ ಹಾಕದೇ ಇರುವುದೇ ಒಳ್ಳೇದಲ್ವಾ? ಯಾಕೆ ನಾವು ಇನ್ನೂ ಬದಲಾಗೋದಕ್ಕೆ ನಾವು ಆಗ್ತಿಲ್ಲ? ಯಾಕೆ ನಾವು ದೇವರ ಸೇವೆಯಲ್ಲಿ ಆಸಕ್ತರಾಗಿರೋದಕ್ಕೆ ನಮ್ಮಿಂದ ಸಾಧ್ಯವಾಗ್ತಿಲ್ಲ? ಯಾಕೆ ನಾವು ದೇವರ ಸೇವೆಯಲ್ಲಿ ಬಲವಾಗಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಂದ್ರೆ ಪ್ರಿಯರೇ, ಆತನ ನೆನಪುಗಳು ನಮ್ಮಲ್ಲ. ತುಂಬಾ ವಿಷಯಗಳನ್ನ ನಾವು ಫೋಟೋಸ್ ಆಗಿ ನಾವು ತೆಗೆದುಕೊಂಡು ನೆನಪಿನಲ್ಲಿ ಇಟ್ಕೊಳ್ತೇವೆ. ಒಂದು 5-6 ವರ್ಷ ಆದ್ಮೇಲೆ ಆ ಫೋಟೋಸ್ ನಾವು ನೋಡ್ತಿದ್ರೆ, ಕೆಲವೊಂದು ಫೋಟೋಸ್ ನೋಡಿದ್ರೆ ಸಂತೋಷ, ಕೆಲವೊಂದು ಫೋಟೋಸ್ ನೋಡಿದ್ರೆ ದುಃಖ, ಕೆಲವೊಂದು ಫೋಟೋಸ್ ನೋಡಿದ್ರೆ ಒಂಥರ ಖುಷಿ ಒಳಗಡೆ. ಹೌದಾ? ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಆ ಮಕ್ಕಳು ಹುಟ್ಟಿದ ತಕ್ಷಣ ಒಂದು ಫೋಟೋ ತಗೊಳ್ತೇವೆ, ಆಟ ಆಡ್ತಿರ್ಬೇಕಾದ್ರೆ ಒಂದು ಫೋಟೋ ತಗೊಳ್ತೇವೆ. ಅವನೊಂದ್ ಸ್ವಲ್ಪ ನಡೆಯುವಂತ ಸ್ಥಿತಿ ಬಂದಿದ ತಕ್ಷಣ ಆ ಫೋಟೋಗಳನ್ನ ನೋಡೋ, ಈಗ ನೀನ್ ನಡೀತಿದ್ಯಾ, ಆದ್ರೆ ನಡೀದೇ ಇರಬೇಕಾದ್ರೆ ನೀನ್ ಹೆಂಗಿದ್ದೆ ನೋಡ್ದ ಅಂತ ಹೇಳ್ಬಿಟ್ಟು ಅವನಿಗೆ ತೋರಿಸಿ ನಗ್ತಾ ಇರ್ತೇವೆ, ಸಂತೋಷ ಪಡ್ತಿರ್ತೇವೆ. ನನ್ನ ಮಗ, ನನ್ನ ಮಗ, ನನ್ನ ಮಗಳು, ನನ್ನ ಪಾಪು, ನನ್ನ ಮುದ್ದು, ನನ್ನ ಬಂಗಾರ. ಹೌದಾ? ಯಾಕೆ ಅಂತಂದ್ರೆ ನೆನಪಿದೆ, ಮರ್ತಿಲ್ಲ, ನೆನಪಿಟ್ಕೊಂಡಿದ್ದೇವೆ. ನೆನಪಿರೋದಕ್ಕೆ ಪ್ರೀತಿ, ನೆನಪಿರೋದಕ್ಕೆ ಬಾಧ್ಯತೆ, ನೆನಪಿರೋದಕ್ಕೆ ಮಕ್ಕಳನ್ನ ಓದಿಸಬೇಕೆನ್ನುವಂತ ಬಾಧ್ಯತೆ. ನೆನಪೇ ಇಲ್ಲ ಅಂತಂದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ? ನೆನಪೇ ಇಲ್ಲ ಅಂತಂದ್ರೆ ಬಾಧ್ಯತೆ ಎಲ್ಲಿಂದ ಬರುತ್ತೆ? ದೇವರು ನನಗೋಸ್ಕರ ಮಾಡಿರುವಂತ ಪ್ರಾಣ ತ್ಯಾಗ ನನಗೆ ನೆನಪೇ ಇಲ್ಲ ಅಂತಂದ್ರೆ, ನನ್ನ ಹೃದಯದಲ್ಲಿ ಆ ಬೆಂಕಿನೇ ಇಲ್ಲ ಅಂತಂದ್ರೆ ನಾನು ಹೇಗೆ ದೇವರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಯೇಸು ಕ್ರಿಸ್ತರವರು ಶಿಲುಬೆ ಮರಣ ಹೊಂದಿ 3ನೇ ದಿನ ಮೃತ್ಯುಂಜಯನಾಗಿ ಎದ್ದ ನಂತರ ಪ್ರಯಾಣ ಮಾಡಿ ಹೋಗ್ತಿರ್ತಾರೆ. ಈ ಪ್ರಯಾಣದಲ್ಲಿ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ ಪ್ರಿಯ ಯೇಸು ಕ್ರಿಸ್ತರವ್ರಿಗೆ. ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ಆ ಇಬ್ಬರ ಜೊತೆಗೆ ಮಾತನಾಡಿಕೊಂಡು ಯೇಸು ಕ್ರಿಸ್ತರವರು ಹೋಗ್ತಿರ್ತಾರೆ. ಲೂಕನ ಬರೆದಂತ ಸುವಾರ್ತೆ ಕೊನೆಯ ಅಧ್ಯಾಯ. ಲೂಕನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯ. ಲೂಕನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯದ 31ನೇ ವಚನದಿಂದ ಓದೋಣ. ಆತನು ಅವರ ಕಣ್ಣಿಗೆ 24ನೇ ಅಧ್ಯಾಯ 31ನೇ ವಚನದಿಂದ. ಆತನು ಅವರ ಕಣ್ಣಿಗೆ ಮಾಯವಾದನು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಯೇಸು ಕ್ರಿಸ್ತರವರ ಮಾತುಗಳನ್ನು ಕೇಳಿದಂತ ಇಬ್ಬರು ವ್ಯಕ್ತಿಗಳು ಯೇಸು ಕ್ರಿಸ್ತರವರ ಮಧ್ಯದಲ್ಲಿಂದ ಮಾಯವಾದ ನಂತರ ಇಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಿರುವಂತದ್ದು ಏನಂತಂದ್ರೆ, ಇಷ್ಟೊತ್ತು ಆ ಮನುಷ್ಯನು ಹೇಳಿದಂತ ಮಾತುಗಳು, ಆ ಒಂದು ಗ್ರಂಥದ ಅರ್ಥವನ್ನು ಕೇಳುತ್ತಿದ್ದರೆ ನಮ್ಮ ಹೃದಯ ಏನಾಗ್ತಿತ್ತಂತೆ? ಕುದಿಯುತ್ತಿರಲಿಲ್ಲವೇ? ಯೇಸು ಕ್ರಿಸ್ತರವರ ಮಾತು ಕೇಳ್ತಿದ್ರೆ ಏನಾಗ್ತಿತ್ತಂತೆ? ಆ ಇಬ್ಬರು ವ್ಯಕ್ತಿಗಳಿಗೆ ಹೃದಯ ಕುದಿಯುತ್ತಿತ್ತು. ಕುದಿಯೋದಂದ್ರೆ ಏನ್ ಹೇಳಿ? ಕುದಿಯೋದು ಬಾಯ್ಲ್ ಅಂತ, ಹೌದಾ? ಬಾಯ್ಲ್ ಅಂತಂದ್ರೆ ಕುದಿಯೋದು ಅಂತಂದ್ರೆ ಬಿಸಿ ಮಾಡೋದು ಬೇರೆ, ಕುದಿಸೋದು ಬೇರೆ, ಹೌದಾ? ಕುದಿಸೋದು ಯಾವಾಗ ಅಂತಂದ್ರೆ ಜಾಸ್ತಿ ಟೈಮ್ ಇಡಬೇಕು ಒಳ್ಳೆ ಮೇಲೆ. ಬಿಸಿ ಮಾಡ್ಬೇಕಂದ್ರೆ ಅಷ್ಟು ಟೈಮ್ ಇಡ್ಬೇಕಾಗಿಲ್ಲ. ಕುದಿಸಬೇಕು ಅಂತಂದ್ರೆ ಜಾಸ್ತಿ ಹೊತ್ತು ಅದ್ರ ಮೇಲೆ ಇಡಬೇಕು. ಆ ಕುದಿಸಿದ ಬೇಕಾದ್ರೆ ಆ ಟೆಕ್ಸ್ಚರ್ ಬದಲಾಗುತ್ತೆ. ನಾವೇನಾದ್ರೆ ಪಾತ್ರೆಯಲ್ಲಿ ಇಟ್ಟಿದ್ರಲ್ಲ, ಆ ಟೆಕ್ಸ್ಚರ್ ಬದಲಾಗುತ್ತೆ. ಒಳಗಡೆಯಿಂದ ಬಬಲ್ಸ್ ಬರೋದು ಶುರುವಾಗುತ್ತೆ. ಬಬಲ್ಸ್ ಬಂದು ಹೊಡಿತಾ ಇರುತ್ತೆ. ಹೌದಾ? ಅದೇನಂತಾರೆ? ಅದನ್ನ ಕುದೀತಿದ್ದಾರೆ. ಏನಾಗ್ತಿದೆ? ಯೇಸು ಕ್ರಿಸ್ತನೊಂದಿಗೆ ಪ್ರಯಾಣ ಮಾಡಿರುವಂತಹ ಇಬ್ಬರು ಭಕ್ತರಿಗೆ, ಆ ಇಬ್ಬರು ವ್ಯಕ್ತಿಗಳ ಹೃದಯ ಏನಾಗ್ತಿದೆ ಅಂತೆ ಪ್ರಿಯರೇ? ಈಗ ಕುದೀತಿದೆಯಂತೆ.
ಕುದೀತಿದೆಯಂತೆ. ಗ್ರಂಥಗಳ ಅರ್ಥವನ್ನು ಯೇಸು ಕ್ರಿಸ್ತರವರು ಹೇಳುತ್ತಿದ್ದರೆ ಕುದೀತಿದೆಯಂತೆ. ಯೇಸು ಕ್ರಿಸ್ತರವರ ಮಾತುಗಳನ್ನ ಕೇಳುತ್ತಿದ್ದರೆ ಅವರ ಹೃದಯ ಕುದಿಯುತ್ತಿದೆಯಂತೆ ಪ್ರಿಯರೇ, ಕುದಿಯುತ್ತಿದೆ. ದೇವರ ಮಾತುಗಳನ್ನು ಕೇಳುತ್ತಿರುವಂತಹ ಇಬ್ಬರು ವ್ಯಕ್ತಿಗಳಿಗೆ ಹೃದಯ ಕುದಿಯುತ್ತಿರಬೇಕಾದ್ರೆ ಪ್ರಿಯರೇ, ಆ ದೇವರ ಮಾತುಗಳನ್ನೇ ಈ ದಿನದಲ್ಲಿ ನಾವು ವಾಕ್ಯದ ರೂಪವಾಗಿ, ಮಾತುಗಳ ರೂಪವಾಗಿ ಕೇಳುತ್ತಿದ್ದರೆ ನಮ್ಮ ಹೃದಯಗಳು ಕುದಿಯುತ್ತಿದ್ದಾವ? ನಮ್ಮ ಹೃದಯಗಳು ಬೆಂಕಿಯಿಂದ ಕುದಿಯುತ್ತಿದೆಯಾ ಪ್ರಿಯರೇ? ಕರ್ತನ ದೇಹದಲ್ಲಿ ಪಾಲು ಹೊಂದುತ್ತಿರುವಂತವರೇ, ದೇವರು ಈ ದಿನದಲ್ಲಿ ನಮ್ಮನ್ನು ಕೇಳುತ್ತಿರುವಂತ ಪ್ರಶ್ನೆ, ನಿಮ್ಮ ಹೃದಯ ಕುದಿಯುತ್ತಿದೆಯಾ? ನಿಮ್ಮ ಹೃದಯ ಕುದಿಯುತ್ತಿದೆಯಾ? ನನಗೋಸ್ಕರ ಏನಾದರೂ ಮಾಡಬೇಕೆಂಬಂತ ಹಂಬಲ ನಿಮಗಿದೆಯಾ? ಪ್ರಿಯರೇ, ಸುಮಾರು ವರ್ಷಗಳ ಹಿಂದೆ ನಮ್ಮ ಸಭೆ ಇಲ್ಲಿರಲಿಲ್ಲ, ಆ ಕಡೆ ಇವಾಗ ಯಾವ್ದಾದ್ರು ಬಿಲ್ಡಿಂಗ್ ಕಟ್ಟಿದ್ರು. ಅವಾಗ ಒಂದು ಅಣ್ಣ ಬಂದಿದ್ರು, ರಮೇಶ್ ಅಣ್ಣ ಅಂತೇಳಿ. ರಮೇಶ್ ಅಣ್ಣ ನೆನಪಿರಬಹುದು ತುಂಬಾ ಜನಕ್ಕೆ. ಕೈ ಕಾಲಿರಲ್ಲ, ಸಾರಿ ಇದೆ, ಬಟ್ ಅದು ವರ್ಕ್ ಆಗಲ್ಲ ಪ್ರಿಯರೇ. ಅಂತಂದ್ರೆ ಕೈ ಕಾಲು ಒಂದು ಕಡೆ ಮಾತ್ರ ವರ್ಕ್ ಆಗುತ್ತೆ, ಇನ್ನೊಂದು ಕಡೆ ಸರಿಯಾಗಿ ವರ್ಕ್ ಆಗಲ್ಲ. ಕಾಲು ಎಳ್ಕೊಂಡು ಹೋಗ್ಬೇಕು. ಆ ವ್ಯಕ್ತಿ ಹಿಂದೂ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ವ್ಯಕ್ತಿ ದೇವರ ಮಾತುಗಳನ್ನ ಕೇಳಿ, ದೇವರ ವಾಕ್ಯವನ್ನ ಕೇಳಿ, ಅವರ ಹೃದಯದಲ್ಲಿ ಬಿದ್ದಂತಹ ಒಂದು ಬೆಂಕಿ, ಅವರ ಹೃದಯದಲ್ಲಿ ಕುದಿಯುತ್ತಿರುವಂತಹ ಒಂದು ವಾಕ್ಯವೆಂಬಂತಹ ಒಂದು ಛಲವನ್ನು ಬಿಡದೆ ಪ್ರಿಯರೇ, ನನ್ನ ಕೈ ಸರಿ ಇಲ್ವಲ್ಲ, ನನ್ನ ಕಾಲ್ ಸರಿ ಇರಲ್ವಲ್ಲ, ನಾನ್ ಏನ್ ಮಾಡಕ್ಕಾಗತ್ತೆ ಅಂತ ಅಂದೆ ಪ್ರಿಯರೇ. ಕೈಗೊಂದು ಬ್ಯಾಗ್ ತಗೊಳಾಕೊಂಡು ಆ ಬ್ಯಾಗ್ ಅಲ್ಲಿ ಕರಪತ್ರಿಕೆಗಳನ್ನು ಇಟ್ಟುಕೊಂಡು, ಕರಪತ್ರಿ ದೇವರ ಮಾತುಗಳನ್ನ ಮುದ್ರೆ ಮಾಡಿಕೊಂಡು ಅವುಗಳನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಪ್ರಿಯರೇ, ಎಲ್ಲೆಲ್ಲಾದ್ರೆ ಜನಗಳು ಸಿಗ್ತಾರೋ, ಬಸ್ ಸ್ಟಾಪ್ ಅಲ್ಲಿ ಜನ ಸಿಗ್ತಾರ, ರೈಲ್ವೆ ಸ್ಟೇಷನ್ ಅಲ್ಲಿ ಜನ ಸಿಗ್ತಾರ, ಹೋಟೆಲ್ ಹತ್ರ ಜನ ಸಿಗ್ತಾರ, ಎಲ್ಲಿ ಜನ ಸಿಗ್ತಾರೋ ಅಲ್ಲಿಗೆಲ್ಲ ಹೋಗೋದು ಯೇಸು ಸ್ವಾಮಿನ ನಿಜವಾದದ್ದು, ಯೇಸು ಸ್ವಾಮಿನ ನಿಜವಾದದ್ದು, ಯೇಸು ಸ್ವಾಮಿನ ನಿಜ ಓದಿ 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 ಇಷ್ಟೇ ಅವರ ಕೆಲಸ. ಇದು ಬಿಟ್ರೆ ಬೇರೆ ಕೆಲಸ ಅವರಿಗೆ ಗೊತ್ತಿಲ್ಲ. ಕೈ ಇಲ್ವಲ್ಲಪ್ಪ ನಿನಗೆ, ಯಾಕೆ ನಿನ್ಗೆ ಇಷ್ಟೊಂದು ಹಿಂಸೆ? ಕೈ ಕಾಲು ನಿನಗೆ ವರ್ಕ್ ಆಗ್ತಿಲ್ವಲ್ಲ, ನೀನೇ ಎಳ್ಕೊಂಡು ಹೋಗ್ಬೇಕು ಕೈ ಕಾಲುಗಳನ್ನ, ನಿನಗೆ ಯಾಕೆ ಈ ಕೆಲಸ ಅಂತ ಕೇಳಿದರೆ ಪ್ರಿಯರೇ, ಅವರ ಹೃದಯದಲ್ಲಿ ಬಿದ್ದಂತ ಬೆಂಕಿ, ಅವರ ಹೃದಯದಲ್ಲಿ ಕುದಿಯುತ್ತಿರುವಂತ ದೇವರ ವಾಕ್ಯ ಅವರನ್ನು ಈ ಕೆಲಸ ಮಾಡುವ ತರ ಮಾಡ್ತಿದೆ. ಅವಮಾನವಾಗಿ ಎನಿಸುತ್ತಿಲ್ಲ, ಯಾರೋ ಏನೋ ನೋಡ್ಬಿಟ್ಟು ಏನೋ ಅಂತಾರೆ ಅಂತ ಅನ್ಕೊಳ್ತಿಲ್ಲ. ನಿನ್ ಕೈ ಕಾಲೇ ಸರಿಯಾಗಿಲ್ವಲ್ಲಪ್ಪ, ನಿನ್ ಯಾಕಪ್ಪ ಈ ಕೆಲಸ ಅಂತಂದ್ರೆ, ನನಗೆ ತಿಳಿದಂತ ಈ ಸತ್ಯ ನನ್ನ ಬಳಿಯಲ್ಲಿ ಮಾತ್ರ, ನನಗೆ ಇದ್ದಂತ ಈ ಒಂದು ವಿಮೋಚನೆಯ ಮಾತುಗಳು ಕೇವಲ ನನ್ನ ಬಳಿಯಲ್ಲಿ ಮಾತ್ರ ಇರಬಾರದು, ಅನೇಕರಿಗೆ ಇದನ್ನು ಹಂಚಬೇಕು. ಯೇಸು ಕ್ರಿಸ್ತರವರು ಹೇಳಿದ್ದಾರೆ, ನೀವು ಲೋಕಕ್ಕೆ ಹೋಗಿ, ಸರ್ವ ಲೋಕಕ್ಕೂ ಹೋಗಿ, ಸರ್ವ ಜನರಿಗೂ ಏನ್ ಮಾಡಿ, ನೀವು ಸುವಾರ್ತೆ ಸಾರಿ. ಆ ಕೆಲಸ ನಾನು ಮಾಡ್ತಿದ್ದೇನೆ. ಏನು ಕೈ ಇಲ್ದಿರೆ, ಕಾಲಿಲ್ದಿರ, ಕೈ ಕಾಲಿಲ್ದಿರೋರೇ ದೇವರ ಕೆಲಸ ಅವರ ಮೇಲೆ, ದೇವರ ಬಾಧ್ಯತೆ ಅವರ ಮೇಲೆ ಇದೆ ಅಂತ ನೆನಪು ಮಾಡಿಕೊಂಡು ದೇವರ ಕೆಲಸಕ್ಕೋಸ್ಕರ ಮನೆ ಬಿಟ್ಟು, ಮಠ ಬಿಟ್ಟು ಇಷ್ಟೆಲ್ಲ ಮಾಡುತ್ತಿದ್ದಾರೆ ಪ್ರಿಯರೇ. ಕೈ ಕಾಲುಗಳು ದೇವರು ಸರಿಯಾಗಿ ಕೊಟ್ಟಿದ್ದಾರೆ. ಬೆಳೆ ಉಳ್ಳ ದೇವರ ಮಾತುಗಳನ್ನು ದೇವರು ನಮಗೆ ಕೇಳಿಸುತ್ತಿದ್ದಾರೆ. ಕರ್ತನ ರೊಟ್ಟಿಯಲ್ಲಿಯೂ, ಕರ್ತನ ದೇಹದಲ್ಲಿಯೂ, ರಕ್ತದಲ್ಲಿಯೂ ಪಾಲು ಹೊಂದುವಂತ ಮಹಾಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೊಂದಿದ ನಂತರ, ಇಷ್ಟೆಲ್ಲ ಪಡೆದುಕೊಂಡ ನಂತರ ನೀನು ನಾನು ಮಾಡ್ತಿರುವಂತದ್ದು ಏನು? ಆ ಬೆಂಕಿ ನಮ್ಮಲ್ಲಿದೆಯಾ? ಆ ಫೈರ್ ನಮ್ಮಲ್ಲಿದೆಯಾ? ಕುದೀತಿದೆಯಾ ಪ್ರಿಯರೇ? ನಮ್ಮ ಹೃದಯ ಕುದೀತಿದೆಯಾ? ತಣ್ಣಗಾಗ್ಬಿಟ್ಟಿದೆಯಾ? ತಣ್ಣಗಾಗ್ಬಿಟ್ಟಿದ್ದೇವೆ ಪ್ರಿಯರೇ, ನಾವು ತಣ್ಣಗಾಗ್ಬಿಟ್ಟಿದ್ದೇವೆ. ಎಷ್ಟು ತಣ್ಣಗಾಗ್ಬಿಟ್ಟಿದ್ದೇವೆ ಅಂತಂದ್ರೆ, ದೇವರ ವಾಕ್ಯವೆಂಬಂತ ಬೆಂಕಿ ನಮ್ಮ ಬಳಿಯಲ್ಲಿ ಬರುತ್ತಿದ್ದಾಗಿಯೂ ಕೂಡ ಅದು ಬರುತ್ತಿರುವಷ್ಟು ಮಾತ್ರ ನಮ್ಮ ಹತ್ರ ಬೆಚ್ಚಗಿರುತ್ತೆ. ಆ ವಾಕ್ಯದಿಂದ ದೂರವಾದ ನಂತರ, ಸಭೆಯಿಂದ ದೂರವಾದ ನಂತರ ಬೆಂಕಿನೇ ನಮ್ಮಲ್ಲಿ. ಒಂದು ಹಿರಿಯರು ಒಂದು ಒಳ್ಳೆ ಮಾತು ಹೇಳಿದ್ರು ಪ್ರಿಯರೇ, ಈ ಕೆಂಡಗಳಿರ್ತಾವಲ್ಲ, ಕೆಂಡ ಸುಟ್ಟ ನಂತರ ಸಿಗುವಂತ ಕೆಂಡಗಳಿರ್ತಾವಲ್ಲ, ಕೆಂಡಗಳು ಕೆಂಪಗಿರ್ತವೆ, ಫುಲ್ ಬಿಸಿಯಾಗಿರ್ತವೆ, ಹೌದಾ? ಬಿಸಿಯಾಗಿರ್ತವೆ ಕೆಂಡಗಳು. ಈ ಕೆಂಡಗಳ ಮಧ್ಯದಿಂದ ಒಂದು ಪೀಸ್ ಕೆಂಡವನ್ನು ತೆಗೆದು ಸೈಡ್ಗೆ ಹಾಕಿ ಏನಾಗುತ್ತೆ ಹೇಳಿ? ಸ್ವಲ್ಪ ಹೊತ್ತಾದ್ಮೇಲೆ ಆರಾಗುತ್ತೆ. ಬಟ್ ಈ ಜೊತೆಗಿರುವಂತ ಕೆಂಡಗಳು ಮಾತ್ರ ಹಂಗೆ ಇರ್ತವೆ, ಕೆಂಪಗೆ ಇರ್ತವೆ. ಈ ಸೈಡ್ಗೆ ಹೋಗದಂತ ಕೆಂಡ ಯಾಕೆ ಕೆಂಪಗಾಯ್ತು? ಯಾಕೆ ಬಿಸಿ ಕಡಿಮೆ ಆಯ್ತು ಅಂತಂದ್ರೆ, ಸುತ್ತಲಿರುವಂತ ಗಾಳಿ ಇದರಲ್ಲಿರುವಂತ ಬೆಂಕಿಗಿಂತ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ. ಸುತ್ತಲಿರುವಂತ ಗಾಳಿ ಏನಾಯ್ತು ಹೇಳಿ? ಇದರಲ್ಲಿರುವಂತ ಬೆಂಕಿಯನ್ನ ಇವಾಗ ಮತ್ತೆ ಆ ಒಂದು ಬೆಂಕಿ ಇಲ್ಲದೆ ಇರುವಂತ ಕೆಂಡ, ಸೋತೋದಂತ ಕೆಂಡವನ್ನ ತೆಗೆದುಕೊಂಡು ಬಂದ ಮತ್ತೆ ಗುಂಪಲ್ ಹಾಕಿ
ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬೆಂಕಿ ಅದರಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ ಬೆಂಕಿ ಜೊತೆಗಿದ್ರೇನೆ ಬೆಂಕಿ ನಮ್ಮಲ್ಲಿರುತ್ತೆ. ದೇವರ ಸೇವೆ ಮಾಡುವವರ ಜೊತೆಯಲ್ಲಿದ್ದರೇನೆ ಪ್ರಿಯರೇ ದೇವರ ಸೇವೆ ಮಾಡಬೇಕು, ದೇವರ ಕೆಲಸ ಮಾಡಬೇಕೆನ್ನುವಂತ ಕುತೂಹಲ, ಹಂಬಲ ನಮ್ಮಲ್ಲಿರುತ್ತೆ. ದೇವರಿಂದ ದೂರವಾಗಿ, ಸಭೆಯಿಂದ ದೂರವಾಗಿ ನಾನು ಏನೋ ಮಾಡ್ತೇನೆ, ಏನೋ ಮಾಡ್ಬಿಡ್ತೇನೆ ಅಂತಂದ್ರೆ ಪ್ರಿಯರೇ ಅದು ಆಗದೇ ಇರುವಂತ ಕೆಲಸ. ನಾವು ಏನೋ ಅಂದ್ಕೊಂಡು ಹೋಗ್ತೇವೆ, ಏನೋ ಅಲ್ಲಿ ನಡೆದೋಗುತ್ತೆ. ಯಾಕಂತಂದ್ರೆ ಸುತ್ತಲಿರುವಂತ ಸಮಾಜ ನಮ್ಮನ್ನು ಏನ್ ಮಾಡುತ್ತೆ ಗೊತ್ತಾ ಪ್ರಿಯರೇ? ಬಲಹೀನರನ್ನಾಗಿ ಮಾಡುತ್ತೆ. ಮತ್ತೆ ಬಲವಾಗಿರಲು ಹೇಗೆ ಸಾಧ್ಯ, ಬಲವಾಗಿರಲು ಎಲ್ಲಿ ಸಾಧ್ಯ ಅಂತಂದ್ರೆ ಅದು ಕೇವಲ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ. ಆ ದೇವರ ಸನ್ನಿಧಾನದಲ್ಲಿ ಇರುವಂತಹ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರಲ್ಲ ಪ್ರಿಯರೇ, ಆ ಭಾಗ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ನಾವು ಮಾಡ್ತಿರುವಂತ ಕೆಲಸ ಏನಿದೆ ದೇವರಿಗೋಸ್ಕರ, ಈ ದಿನದಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತರವರು ಪ್ರಯಾಣದಲ್ಲಿ ಸ್ವಲ್ಪ ಸಮಯ ಆ ಇಬ್ಬರು ವ್ಯಕ್ತಿಗಳ ಜೊತೆಗೆ ಮಾತನಾಡಿದಂತ ಆ ಮಾತುಗಳೇ ಅವರ ಹೃದಯದಲ್ಲಿ ಕುದಿಯುವಂತೆ ಮಾಡಿ ಬೆಂಕಿಯನ್ನು ಹಾಕಿರಬೇಕಾದ್ರೆ ಪ್ರಿಯರೇ, ಪ್ರತಿ ವಾರ 1 ಗಂಟೆ, ಪ್ರತಿ ವಾರ 2 ಬಾರಿ, ಪ್ರತಿ ವಾರ 3 ಬಾರಿ, ಪ್ರತಿ ತಿಂಗಳು, ಪ್ರತಿ ವರ್ಷ ನಾವು ದೇವರ ವಾಕ್ಯವನ್ನು ಕೇಳಿ 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 ನಾವು ಏನಾಗಬೇಕು, ಹೇಗಾಗಬೇಕು? ನಾವು ನಮ್ಮನ್ನು ಮುಟ್ಕೊಂಡ್ರೆ ಬೆಂಕಿ ಇರಬೇಕು ಪ್ರಿಯರೇ. ನಮ್ಮ ಜೊತೆಗೆ ಯಾರಾದ್ರೂ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಬೆಚ್ಚಗಿರ್ಬೇಕು ಅಂತಂದ್ರೆ ನಮ್ಮ ಜೀವನ ಹೇಗಾಗ್ಬಿಡ್ಬೇಕು ಗೊತ್ತಾ ಪ್ರಿಯರೇ? ದೇವರೇ ದೇವರೇ ದೇವರೇ, ದೇವರು ಬಿಟ್ರೆ ಬೇರೆದು ಏನು ಇಲ್ಲಪ್ಪ ಇವನ ಹತ್ರ. ಏನ್ ಮಾಡ್ತಿದ್ಯಪ್ಪ ದೇವರು? ಏನ್ ಮಾಡ್ತಿದ್ಯಾ ಪ್ರಾರ್ಥನೆ? ಏನ್ ಮಾಡ್ತಿದ್ಯಾ ಸುವಾರ್ತೆ? ಏನ್ ಮಾಡ್ತಿದ್ಯಾ ದೇವರ ಸೇವೆ? ನಾನು ಮಾಡ್ತಿದ್ದೇನೆ. ಯಾಕೆ ನೀನು ಮಾಡ್ತಿದ್ಯಾ ಅಂತಂದ್ರೆ ದೇವರು ನನ್ನ ಹೃದಯದಲ್ಲಿಟ್ಟಿರುವಂತ ಬೆಂಕಿ ಅದು ಕುದಿಯುತ್ತಾ ಇದೆ. ಆ ಕುದಿತಿರಬೇಕಾದ್ರೆ ನಾನು ಮಾಡ್ಬೋದು. ಅದು ಕುದಿಯೋದು ನಿಂತೋಯ್ತಾ, ಆ ಬೆಂಕಿ ನಿಂತೋಯ್ತಾ, ಬೆಂಕಿ ಆರೋಯ್ತಾ, ಆಮೇಲೆ ನಾನು ಮಾಡೋದಕ್ಕೆ ನನ್ನಿಂದ ಆಗಲ್ಲ. ನಮ್ಮ ಮಾವ ಇದ್ದಾರೆ ಪ್ರಿಯರೇ, ನಮ್ಮ ರಿಲೇಟಿವ್ ಮಾವ ಇದ್ದಾರೆ. ನೀವು ನೋಡಿರ್ಬೋದು, ಲಾಸ್ಟ್ ಕ್ರಿಸ್ಮಸ್ಗೆ ಬಂದಿದ್ರು. ನಮ್ಮ ಮಾವ ಇದ್ದಾರೆ, ಅವ್ರಿಗೆ ಹೆವಿ ಫಿಟ್ಸು, ನವ್ಸ್ ಎಲ್ಲ ಫಿಟ್ಸ್. 1-2-3 ವರ್ಷ ಕೆಲಸಕ್ಕೆ ಹೋಗಿಲ್ಲ ಅವರು. ಹೌದಾ, ಕೆಲಸಕ್ಕೆ ಹೋಗಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ. ಅವರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಮೊದಲೆಲ್ಲ ಡೇ ಡ್ಯೂಟಿ ಮಾಡ್ತಿದ್ರು. ಇವಾಗ ಪ್ರೇಯರ್ ಮಾಡಿ 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 ಬೇಕು ಅಂತ ಹೇಳ್ಬಿಟ್ಟು ನೈಟ್ ಶಿಫ್ಟ್ ಹಾಕ್ಸ್ಕೊಂಡಿದ್ದಾರೆ. ನೈಟ್ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿದ ತಕ್ಷಣ ಗಾಡಿ ಎತ್ಕೊಂಡು ಹೋಗೋದಷ್ಟೇ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತಂದ್ರೆ, ಇಲ್ಲಾದ್ರೆ ಬಸ್ ಸ್ಟಾಪ್ ಅಲ್ಲಿ ಇರ್ತಾವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಾರ್ಗು ವಾಕ್ಯ ಹೇಳೋದು. ಯಾರಾದ್ರೆ ಸಿಗ್ತಾರಲ್ಲ ಅವ್ರನ್ನ ಕುಂಡ್ರಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ಯ ಹೇಳೋದು, ಅವ್ರ ಫೋನ್ ನಂಬರ್ಗಳು ಇಸ್ಕೊಳ್ಳೋದು. ನಿಮಗೇನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದಾವ ನನಗೆ ಹೇಳಿ, ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ ಮನೆಗ್ ಬರ್ಬೇಕಾ ಹೇಳಿ, ನಿಮ್ ಮನೆಗ್ ಬರ್ತೇನೆ. ಬೆಳಿಗ್ಗೆಯಿಂದ ಮತ್ತೆ ಸಾಯಂಕಾಲ ಕೆಲ್ಸಕ್ಕೆ ಹೋಗೋವರೆಗೂ ಇದೇ ಕೆಲಸ ಅವ್ರಿಗೆ. ಒಂದೊಂದ್ಸತಿ ಮನೆಗೂ ಬರಲ್ಲ, ಹಂಗಿಂದಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಈ ತರ ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರೂ ಮಾರ್ಗದ ಮಧ್ಯದಲ್ಲಿ ಫಿಟ್ಸ್ ಬಂದ್ಬಿಟ್ರೆ ಯಾರು ನಿಮ್ಮನ್ನ ನೋಡ್ಕೊಳ್ಳೋದು? ಬಿತ್ತೋದ್ರೆ ಯಾರು ನಿಮ್ಮನ್ನ ನೋಡ್ಕೊಳ್ಳೋದು? ಆಕ್ಸಿಡೆಂಟ್ ಆದ್ರೆ ಯಾರು ನಿಮ್ಮನ್ನ ನೋಡ್ಕೊಳ್ಳೋದು? ಏನು ಚಿಂತೆ ಇಲ್ಲ ನನ್ನ ಜೊತೆಗೆ ದೇವರಿಗೆ. ನನಗೆ ಯಾವ ಚಿಂತೆನೂ ಇಲ್ಲ, ನನ್ನ ಜೊತೆಗೆ ದೇವರಿದ್ದಾರೆ. ಈ ಬದುಕು ದೇವರಿಗೋಸ್ಕರ ಕೊಡದೆ ಹೋದ್ರೆ ಯಾಕೆ? ಈ ಪ್ರಾಣ ಉಳಿಸಿದಂತವರು ದೇವರು. ಈ ಪ್ರಾಣ ಉಳಿಸಿದಂತ ದೇವರ ಮಾತುಗಳನ್ನ ಇತರರಿಗೆ ಹೇಳದೆ ಹೋದ್ರೆ ಯಾಕೆ ಜೀವನ? ದೇವರು ನಮ್ಮನ್ನ ಕಾಪಾಡಿಲ್ವ ಪ್ರಿಯರೇ? ದೇವರು ನಮ್ಮನ್ನ ಬದುಕಿಸಿಲ್ವ ಪ್ರಿಯರೇ? ನಮ್ಮನ್ನು ಬದುಕಿಸಿದಂತ ದೇವರಿಗೋಸ್ಕರ ನಾವು ಏನ್ ಮಾಡ್ತಿದ್ದೇವೆ ಪ್ರಿಯರೇ? ಆ ಬೆಂಕಿ ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಪ್ರಿಯರೇ? ದೇವರ ವಾಕ್ಯವನ್ನು ಕೇಳುತ್ತಿದ್ದರೆ ಆ ಒಂದು ಕುದಿಯುವಂತ ಒಂದು ಪರಿಸ್ಥಿತಿಗತಿಯಲ್ಲಿ ನಾವು ಯಾಕಿಲ್ಲ? ಸಭೆ ಮುಂದಕ್ಕೆ ಹೋಗ್ಬೇಕು ಅಂತ ಅಂದುಕೊಳ್ತಿದ್ದೇವಾ? ಆದರೆ ನಮ್ಮೆಲ್ಲರಲ್ಲೂ ಕೂಡ ಬೆಂಕಿ ಇರಬೇಕು. ದೇವರ ಸೇವೆ ಮುಂದಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಅಂದುಕೊಳ್ತಿದ್ದೇವಾ? ಆ ಬೆಂಕಿ ನಮ್ಮಲ್ಲಿರಬೇಕು. ಚಿಕ್ಕ ವಯಸ್ಸಲ್ಲಿ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಒಳ್ಳೆ ಕಥೆ ಇತ್ತು. ಇವಾಗ ಇದೆಯಲ್ವೋ ಗೊತ್ತಿಲ್ಲ. ಒಂದು ಮಾರಲ್ ಆಫ್ ದಿ ಸ್ಟೋರಿ, ಚಿಕ್ಕ ಕತೆ. ಅಪ್ಪ ಒಂದು ಕಡ್ಡಿನ ತಗೊಂಡ್ಬಂದ ಹುಡುಗನ ಮಗನಿಗೆ ಕೊಡ್ತಾನಂತೆ. ಮುರಿ ಟಾಕಂತ ಮುರಿದಾಕ್ಬಿಟ್ಟ. 2-3 ಕಡ್ಡಿನ ಸೇರಿಸ್ಕೊಟ್ಟ, ಮುರಿದಾಕ್ದ. ಆಮೇಲೆ ಅಪ್ಪ ಬಂದು ಒಂದು ಬಂಡಲ್ ಕಡ್ಡಿಗಳನ್ನ ಕೊಟ್ಟು ಮುರಿ ಅಂತಂದು. ಮುರಿಯಕ್ಕಾಗಿಲ್ಲ. ಅಪ್ಪ ಹೇಳಿದಂತ ನೀತಿ ಪಾಠವೇನೋ ಗೊತ್ತಾ? ನೀನು ಒಬ್ಬನೇ ಇದ್ದಾಗ ಏನು ಕೆಲಸ ಮಾಡಕ್ಕಾಗಲ್ಲ. ನಿನ್ನ ಜೊತೆಗೆ 100 ಜನ 1000 ಜನ ಇಟ್ಕೊಂಡು ನಿನಗೆ ಏನಾದ್ರೂ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತೀಯಲ್ಲ, ನಿನ್ನನ್ನು ಯಾರು ತಡಿಯಕ್ಕೆ
ಆಗಲ್ಲ. ದೇವರ ಕೆಲಸದಲ್ಲೂ ದೇವರ ಸೇವೆಯಲ್ಲೂ ಕೂಡ ಪ್ರಿಯರೇ, ದೇವರ ಸೇವೆ ಮಾಡಬೇಕೆನ್ನುವಂತ ಆಸಕ್ತಿ ನಮ್ಮಲ್ಲಿದ್ದರೆ ಪ್ರಿಯರೇ, ನಮ್ಮನ್ನು ಯಾರಿಂದಲೂ ತಡೆಯೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಕ್ಷದಲ್ಲಿರುವ ಆತನು ದೇವರು. ಆದರೆ ನಮ್ಮ ಪಕ್ಷದಲ್ಲಿರುವಂತ ದೇವರನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು ಗೊತ್ತಾಗ್ತಿದ್ರೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿ. ಆ ಮಾತನ್ನು ಓದೋಣ. ಮತ್ತೆ ಆ ಮಾತನ್ನು ಓದೋಣ. 24ನೇ ವಚನ, 11ನೇ ಅಧ್ಯಾಯ. నన్ను జ్ఞాపకం చేసుకున్నట్టుకై దీనిని చేయుడి. నన్ను జ్ఞాపకము చేసుకొనుటకై దీనిని చేయుడి. నన్ను జ్ఞాపకము చేసుకొనుటకై. ಪೇತ್ರನು ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ. ಪೇತ್ರನು ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯದ 14-15 ವಚನಗಳು. 1ನೇ ಅಧ್ಯಾಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು. ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ಪೇತ್ರನು ಹೇಳುತ್ತಿರುವಂತ ಮಾತೇನಂತಂದ್ರೆ, ನನಗೆ ಅರ್ಥ ಆಗ್ಬಿಟ್ಟಿದೆ, ನನಗೆ ಗೊತ್ತಾಗ್ಬಿಟ್ಟಿದೆ. ಏನು ಅಂತಂದ್ರೆ, ನನ್ನ ಈ ಗುಡಾರವನ್ನು ಬೇಗನೆ ಕಿತ್ತಾಕಬೇಕಾದಂತ ಕಾಲ ಬಂದಿದೆ. ಅಂತಂದ್ರೆ ನಾನು ಪ್ರಾಣ ಬಿಡಬೇಕಾದಂತ ಸಮಯ ಹತ್ರ ಆಗ್ಬಿಟ್ಟಿದೆ, ನಾನು ಈ ಲೋಕವನ್ನು ಬಿಡುವಂತ ಸಮಯ ಹತ್ರ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಮಯ ಹತ್ರ ಆಗಬೇಕಾದರೆ ನನಗೆ ಅರ್ಥ ಆಗಿರುವಂತದ್ದು ಏನಂತಂದ್ರೆ, ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ನೀವು ನೆನಪು ಮಾಡಿಕೊಳ್ಳ್ರಿ. ನೀವು ಜ್ಞಾಪಕ ಮಾಡಿಟ್ಟುಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ನೀವು ನನ್ನ ಪ್ರಾಣ ಬಿಟ್ರೆ ನೀವೆಲ್ಲರೂ ಚೆದರೋಗ್ತೀರಾ. ನಾನು ಸತ್ತೋದ್ರೆ ನೀವು ಯಾರು ಒಗ್ಗಟ್ಟಾಗಿರೋದಿಲ್ಲ. ನಾನು ಸತ್ ಮೇಲೂ ಕೂಡ ನೀವು ಒಗ್ಗಟ್ಟಾಗಿದ್ದು ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ನಿಮಗೆ ಜ್ಞಾಪಕಗಳಿರಬೇಕು, ನಮಗೆ ನೆನಪುಗಳಿರಬೇಕು. ತೆಲುಗಲ್ಲ ಮಾತನ್ನ ಓದೋಣ ಪ್ರಿಯರೇ, ದಯಮಾಡಿ ತೆಲುಗಲ್ಲಿ 1ನೇ ಅಧ್ಯಾಯ ಕೊನೆಯ ವಚನ. ಸರ್ವ ಶರೀರುలు 1ನೇ ಅಧ್ಯಾಯ 14-15 ವಚನ. 14-15. నేను పరిశుద్ధుడనై ఉన్నాను గనుక మీరును పరిశుద్ధులై ఉండుడని రాయబడి ఉన్నది. కాగా మీరు విధేయులకు పిల్లలై పేతురు రాసిన 2వ పత్రిక 1వ అధ్యాయం 13-14 వచనములు. మరియు మన ప్రభువైన యేసు క్రీస్తు నాకు సూచించిన ప్రకారము నా గుడారమును త్వరగా విడిచిపెట్టవలసి వచ్చునని ఎరిగి నేను ఈ గుడారములో ఉన్నంత కాలము ఈ సంగతులను జ్ఞాపకము చేసి మిమ్మును రేపుట న్యాయమని ఎంచుకొనుచున్నాను. ఈ సంగతులను జ్ఞాపకము చేసి మిమ్మును రేపుట న్యాయము. ನಿಮ್ಮನ್ನ ರೇಗಿಸ್ಬೇಕಂತ ಅಂದ್ಕೊಳ್ತಿದ್ದೇನೆ. ಯಾಕೆ? ನಿಮ್ಮನ್ನ ಮೇಲೆತ್ತಬೇಕಂತ ಅಂದ್ಕೊಳ್ತಿದ್ದೇನೆ. ಯಾಕೆ? ಇದು ನ್ಯಾಯ. ನಾನು ಯಾವಾಗ ಪ್ರಾಣ ಬಿಡ್ತೇನೋ ನನಗೆ ಗೊತ್ತಿಲ್ಲ. ಪೇತ್ರನು ಹೇಳ್ತಿರುವಂತ ಮಾತು, ನಾನು ಯಾವಾಗ ಈ ಗುಡಾರದಿಂದ ನಾನು ಅಗಲಿ ಹೋಗ್ತೇನೋ ನನಗೆ ಗೊತ್ತಿಲ್ಲ. ಈ ಗುಡಾರವನ್ನು ಬಿಡೋದರೊಳಗಾಗಿ ఈ అన్ని సంగతులను మీకు జ్ఞాపకము చేయొచ్చు, మిమ్మల్ని రేపుట న్యాయమని ఎంచుకొనుచున్నాను. మిమ్మల్ని రేపుట న్యాయము, మీకు జ్ఞాపకము చేయునట్లు, మీరు మరచిపోకుండానట్లు మిమ్మల్ని రేపుట న్యాయం. ಪೇತ್ರನಿಗೆ ಒಂದೇ ಒಂದು ಆಸೆ, ಒಂದೇ ಒಂದು ಬಯಕೆ, ಒಂದೇ ಒಂದು ಆಸಕ್ತಿ ಏನಂತಂದ್ರೆ, ನಾನು ಸತ್ತ ಮೇಲೂ ಕೂಡ ಈ ಸೇವೆ
ನಿಲ್ಲಬಾರದು. ನಾನು ಸತ್ತ ಮೇಲೂ ಕೂಡ ಈ ಬೆಂಕಿ ಆರಬಾರದು. ನಾನು ಸತ್ತ ಮೇಲೂ ಕೂಡ ಯಾರು ದೇವರಿಂದ ದೂರ. ನಾವು ಈ ದಿನದಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ. ದೇವರಿಗೋಸ್ಕರ ಬೆಂಕಿಯುಳ್ಳವರಾಗಿ ನಾವಿದ್ದೇವೆ ಪ್ರಿಯ. ನಮ್ಮಲ್ಲಿ ಬೆಂಕಿ ಹುಟ್ಟಿದೆಯಾ? ನಮ್ಮಲ್ಲಿ ಬೆಂಕಿ ಬೆಳೆದಿದೆಯಾ? ಚಿಕ್ಕ ಕಿಚ್ಚು ಏನ್ ಮಾಡುತ್ತಂತೆ? ಅಡವಿಯನ್ನೆಲ್ಲ, ದೊಡ್ಡ ಅಡವಿಯನ್ನ ಏನ್ ಮಾಡುತ್ತೆ? ಸುಟ್ಟಾಕುತ್ತೆ. ಚಿಕ್ಕ ಚಿಚ್ಚು ಏನ್ ಮಾಡುತ್ತೆ? ಕಿಚ್ಚು ದೊಡ್ಡ ಅಡವಿಯನ್ನು ಕೂಡ ನಾಶ ಮಾಡುತ್ತೆ, ಸುಟ್ಟಾಕುತ್ತೆ. ಆ ಕಿಚ್ಚು ನಮ್ಮಲ್ಲಿ ಬರ್ತಿಲ್ವಾ? ಆ ಬೆಂಕಿ ನಮ್ಮಲ್ಲಿ ಬರ್ತಿಲ್ವಾ? ದೇವರಿಗಾಗಿ ಆ ಬೆಂಕಿಯಾಗಿ ಬದುಕುವಂತ ಅವಕಾಶ ದೇವರು ನಮ್ಗೆ ಕೊಡ್ತಿದ್ರೆ ದೇವರೇ, ದೇವರಿಗೋಸ್ಕರ ಜೀವಿಸೋಣ. ನೆನಪು ಮಾಡಿಕೊಳ್ಳಿ, ಆ ಕ್ರಿಸ್ತನ ಶಿಲುಬೆಯ ಆ ಒಂದು ಸ್ಥಿತಿಯನ್ನ ನೆನಪು ಮಾಡಿಕೊಳ್ಳ್ರಿ. ಆ ಪ್ರಾಣವನ್ನ ನೆನಪು ಮಾಡಿಕೊಳ್ಳಿ. ಯೇಸು ಕ್ರಿಸ್ತರವರನ್ನ ಒಂದು ರೋಮಾ ಸೈನಿಕರು ಗುದ್ದುತ್ತಿರುವಂತಹ ಪರಿಸ್ಥಿತಿಗಳನ್ನ ನೆನಪು ಮಾಡಿಕೊಳ್ಳಿ. ಮುಖದ ಮೇಲೆ ಉಗುಳುತ್ತಿರುವಂತಹ ಪರಿಸ್ಥಿತಿಯನ್ನ ನೆನಪು ಮಾಡಿಕೊಳ್ಳಿ. ಯಾಕೆ ಅದೆಲ್ಲ? ನಿನಗೋಸ್ಕರವಲ್ವಾ? ನೀನು ರಕ್ಷಣೆಗೆ ಬರಬೇಕಂತ ತಾನೆ. ನೀನು ರಕ್ಷಣೆಗೆ ಬರಬೇಕಂತ ಆತನು ಪ್ರಾಣವನ್ನು ಕೊಡುತ್ತಿದ್ದರೆ, ರಕ್ಷಣೆಗೆ ಬಂದ ನಂತರ ನೀನು ಏನಮ್ಮ ಮಾಡ್ತಿದ್ಯಾ? ಯೇಸು ಕ್ರಿಸ್ತನು ಕೇಳುವಂತ ಪ್ರಶ್ನೆ ಅದೇ ಪ್ರಿಯರೇ. ಯೇಸು ಕ್ರಿಸ್ತನು 2ನೇ ಬಾರಿ ಈ ಲೋಕಕ್ಕೆ ಬಂದ ನಂತರ ಕೇಳುವಂತ ಒಂದೇ ಒಂದು ಪ್ರಶ್ನೆ, ನಾನು ನಿನಗೋಸ್ಕರ ಪ್ರಾಣವನ್ನು ಕೊಟ್ಟೆ, ನೀನು ನನಗೋಸ್ಕರ ಏನ್ ಮಾಡಿದ್ದೆ? ನಾನು ನಿನಗೋಸ್ಕರ ನನ್ನ ದೇಹವನ್ನು ಕೊಟ್ಟೆ, ರಕ್ತವನ್ನು ಕೊಟ್ಟೆ, ನನಗೋಸ್ಕರ ನೀನು ಏನ್ ಮಾಡಿದ್ಯಾ? ಪ್ರಿಯರೇ, ಒಂದು ಗಂಭೀರವಾದಂತ ನಿರ್ಣಯವನ್ನು ನಾವು ತೆಗೆದುಕೊಳ್ಳೋಣ. ಒಂದು ಸ್ಥಿರವಾದಂತ ನಿರ್ಣಯಗಳನ್ನು ನಾವು ತೆಗೆದುಕೊಳ್ಳೋಣ. ದೇವರೇ, ನಿನಗೋಸ್ಕರವೇ ನಾನು ಬದುಕ್ತೇನೆ. ನಿನಗೋಸ್ಕರ ರೋಷವುಳ್ಳವನಾಗಿ ಬದುಕ್ತೇನೆ. ನಿನಗೋಸ್ಕರ ಧೈರ್ಯದಿಂದ ಬದುಕ್ತೇನೆ. ನಿನಗೋಸ್ಕರ ಏನೇ ಕೆಲಸ ಬಂದರೂ ಕೂಡ ನಾನು ಆಸಕ್ತಿಯಿಂದ ನಾನು ಮಾಡ್ತೇನೆ. ದೇವರು ನಮಗೆ ಹೇಳುವಂತ ವರವನ್ನ ಕೊಟ್ಟಿದ್ದಾರೆ, ಹೇಳಿ. ದೇವರು ನಮಗೆ ಹಾಡುವಂತ ವರವನ್ನ ದೇವರು ಕೊಟ್ಟಿದ್ದಾರೆ, ಹಾಡಿ. ದೇವರು ನಮಗೆ ಕೆಲಸ ಮಾಡುವಂತ ವರವನ್ನ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಏನು ಕೊಟ್ಟಿದ್ದಾರೆ ದೇವರು ನಮಗೆ? ನೆನಪು ಮಾಡಿಕೊಳ್ಳ್ರಿ. ದೇವರೇ, ನನಗೆ ನೀನು ಕೊಟ್ಟಿರುವಂತದ್ದು ಏನು? ಚೆನ್ನಾಗಿ ಹೇಳುವಂತ ಒಳ್ಳೆ ವಾಕ್ಚಾತುರ್ಯವನ್ನ ನನಗೆ ಕೊಟ್ಟಿದೆ ದೇವರೇ. ಆ ವಾಕ್ಚಾತುರ್ಯದಿಂದ ನಿನ್ನ ಬಳಿಗೆ ಅನೇಕರನ್ನು ಬರಮಾಡುವುದಕ್ಕೆ ನಾನು ಪ್ರಯಾಸ ಪಡ್ತೇನೆ. ದೇವರೇ, ನನಗೆ ಒಳ್ಳೆ ಗಾನವನ್ನು ಕೊಟ್ಟಿದ್ಯಾ, ಒಳ್ಳೆ ಸ್ವರವನ್ನು ನನಗೆ ಕೊಟ್ಟಿದ್ಯಾ. ಹಾಡುಗಳಿಂದ ಅನೇಕರನ್ನು ನಿನಗೋಸ್ಕರ ನಾನು ಹಾಡುಗಳನ್ನು ಬರೆಯುವಂತ ಜ್ಞಾನ ನನಗೆ ಕೊಟ್ಟಿದ್ಯಾ ದೇವರೇ. ನಿನಗೋಸ್ಕರ ಅನೇಕ ಹಾಡುಗಳನ್ನು ಬರೆದು ನಾನು ದೇವರ ನಿನ್ನ ಬಳಿಗೆ ಅನೇಕರನ್ನು ಏನ್ ಮಾಡ್ತಿದೆ? ದೇವರ ಕೆಲಸ ಅಂತಂದ್ರೆ ಒಬ್ಬರೇ ಮಾಡುವಂಥದ್ದು ಅಲ್ಲ. ದೇವರ ಕೆಲಸವಂತಂದ್ರೆ ಒಬ್ಬರೇ ಮಾಡುವಂಥದ್ದಲ್ಲ. ಒಬ್ಬರಿಂದ ಪ್ರಾರಂಭವಾಗಿ ಒಂದು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟಿದೆ. ಕಾರಣವೇನೋ ಗೊತ್ತಾ ಬೇರೆ? ಆ ಒಬ್ಬರು ಇಟ್ಟಂತ ಕಿಚ್ಚು. ಆ ಒಬ್ಬರು ಇಟ್ಟಂತ ಕಿಚ್ಚು ಇವತ್ತು ಪ್ರಪಂಚವನ್ನ ಏನ್ ಮಾಡಿದೆ? ಬೆಂಕಿಯ ಗೋಳವನ್ನಾಗಿ, ಅಂದ್ರೆ ಕ್ರೈಸ್ತರೆಲ್ಲರ ಹೃದಯದಲ್ಲಿ ಹುರಿಯುವಂತ ಬೆಂಕಿಯಾಗಿ. ನಮ್ಮಲ್ಲಿಲ್ವಾ ಬೆಂಕಿ? ನಮ್ಮಲ್ಲಿದೆಯಾ ಬೆಂಕಿ? ನೆನಪು ಮಾಡ್ಕೊಳ್ಳಿ. ನಮ್ಮಲ್ಲಿದೆಯಾ ಬೆಂಕಿ? ಆಂಧ್ರ ರಾಷ್ಟ್ರಗಳಿಗೆ ಹೋದಾಗ, ಆಂಧ್ರ ಕಡೆಗೆ ಹೋಗ್ತೀವಿ ನಾವು ಊರುಗಳಿಗೆ. ಆಂಧ್ರ ರಾಷ್ಟ್ರಗಳಿಗೆ ಹೋದಾಗ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ನೀವು ನೋಡಿ, ಹೈವೇಗಳಲ್ಲಿ, ಘಾಟ್ ರೋಡ್ಸ್ ಗಳಲ್ಲಿ ಹೋಗ್ಬೇಕಾದ್ರೆ, ಬೆಟ್ಟಗಳ ಆ ಮಧ್ಯಗಳ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಮೇಲೆ ಬಂಡೆಗಳು, ಗೋಡೆಗಳ ಮೇಲೆಲ್ಲ ಒಂದು ಪೇಂಟ್ ಹಾಕಿರ್ತಾರೆ. ಯೇಸು ನಿನ್ನ ಪ್ರೇಮಿಸುತ್ತಾನೆ, ಜೀಸಸ್ ಲವ್ಸ್ ಯು, ಜೀಸಸ್, ಯೇಸು. ಇಲ್ಲಂತಂದ್ರೆ ಒಂದು ವಾಕ್ಯ, ದೇವರು ಲೋಕಮ್ಮಿಗೆ ಅಂತ ಪ್ರೇಮಿಸಿ, ಯೋಹಾನ ಸುವಾರ್ತೆ 3:10. ಈ ಮಾತುಗಳೆಲ್ಲ ಈ ಪೇಂಟಿಂಗ್ ಇಂದ ಬರ್ದಿರುವಂತದ್ದು ಅಲ್ಲೆಲ್ಲ ನಮ್ಗೆ ಕಾಣಿಸುತ್ತಲ್ಲ. ಯಾರು ಬರೆದ್ರು? ಯಾರು ಅಷ್ಟೊಂದು ಟೈಮ್ ತಗೊಂಡು ಬರೆದಿದ್ದಾರೆ? ಏನ್ ಕೆಲಸ? ಬಂಡೆಗಳ ಮೇಲೆ ಯಾಕೆ ಸರ್ ಬರೀಬೇಕು? ಗೋಡೆಗಳ ಮೇಲೆ ಯಾಕೆ ಸರ್ ಬರೀಬೇಕು? ನೀವು ಆಂಧ್ರದಲ್ಲಿ ಎಲ್ಲಾದ್ರೂ ನೀವು ನೋಡಿ, ನಿಮ್ಗೆ ಎಲ್ಲೇ ಆದ್ರೂ ಯೇಸು ಕ್ರಿಸ್ತರ ಮಾತುಗಳು ಗೋಡೆ ಮೇಲಾಗ್ಲಿ ಬಂಡೆ ಮೇಲಾಗ್ಲಿ ನಿಮಗ್ ಕಾಣಿಸ್ತಿದ್ಯಾ? ಅದನ್ನ ಬರೆದವ್ರು ಒಬ್ರೆ. ಸೈಕಲ್ ತಗೊಂಡು, ಸೈಕಲ್ ಅಲ್ಲಿ ಪೇಂಟ್ ಡಬ್ಬಗಳು ಇಟ್ಕೊಂಡು ಆಂಧ್ರವನ್ನ ಸುಮಾರು 3 ಸಾರಿ ಸುತ್ತಾಡ್ಬಿಡಿದ್ದಾರೆ. 3 ಸಾರಿ ಸೈಕಲಲ್ಲಿ ಸುತ್ತಾಡ್ತಾ ಬಂಡೆ ಸಿಕ್ತಾ, ಯೇಸು ನಿನ್ನು ಪ್ರೇಮಿಂಚುಚುನ್ನಾಡು, ದೊಡ್ಡ ಅಕ್ಷರ ಕಾಣುವ ರೀತಿಯಲ್ಲಿ.
ಸೈಕಲ್ ತಗೊಂಡು ಇನ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಖಾಲಿ ಗೋಡೆ ಕಾಣ್ತಾ ದೊಡ್ಡದಾಗಿ ಯೇಸು ಕ್ರಿಸ್ತನ ವಾಕ್ಯ ಬರೆದು ಬಿಟ್ರು. ಪ್ರಯಾಣ ಮಾಡೋರು ನೋಡ್ಬೇಕು, ದೂರದಿಂದ ಇದ್ದವರು ನೋಡ್ಬೇಕು, ಯೇಸು ಸ್ವಾಮಿನೇ ನಿಜವಾದಂತ ದೇವರಂತ ಗೊತ್ತಾಗಬೇಕು ಅವರಿಗೆ. ಆ ಮಾತುಗಳನ್ನ ನೋಡಿ ಒಬ್ಬ ರಕ್ಷಣೆಗೆ ಬಂದ್ರು ಸಾಕು, ಒಬ್ಬ ರಕ್ಷಣೆಗೆ ಬಂದ್ರು ಸಾಕು. ಯಾರು ಮಾಡಿದ್ದು, ಯಾರು ಬರೆದಿದ್ದು? ಒಂದೇ ಒಂದು ವ್ಯಕ್ತಿ. ನಿಮ್ಮ ಆಂಧ್ರದಲ್ಲಿ ಎಲ್ಲಾದ್ರೂ ನೀವು ನೋಡಿ, ಎಲ್ಲಾದ್ರೂ ನೀವು ಬಂಡೆಗಳ ಮೇಲೆ, ಗೋಡೆಗಳ ಮೇಲೆ ಎಲ್ಲಾದ್ರೂ ನಿಮ್ಗೆ ವಾಕ್ಯಗಳು ಕಾಣಿಸುತ್ತಾ? ಬರೆದಂತವ್ರು ಒಬ್ಬರೇ ಒಂದು. ಇವಾಗ ಅವ್ರಿಲ್ಲ, ಸತ್ತೋಗಿದ್ದಾರೆ. ನಾವು ಆದ್ರೂ ಮಾತಾಡ್ಕೊಳ್ತಿದ್ದೇವೆ. ಅವರ ಕೆಲಸ ಕಾಣಿಸ್ತಿದೆ. ಅವರ ಹೃದಯದಲ್ಲಿ ಇದ್ದಂತಹ ಬೆಂಕಿ ಆರೋಗಿಲ್ಲ ಪ್ರಿಯವೇ, ಆರೋಗಿಲ್ಲ. ಆ ಬೆಂಕಿ ಏನಾಗ್ತಿದೆ ಗೊತ್ತಾ? ಅನೇಕರಿಗೆ ಇವತ್ತು ಮಾರ್ಗದರ್ಶನಿಯಾಗಿ ನಿಂತಿದೆ. ಇವತ್ತಿಗೂ ಹೋಗಿ ಆ ಬೇರೆ ಬಂಡೆ ಮೇಲೆ ನೋಡಿದಾಗ ಏಸು ಅಂತ ಕಾಣಿಸ್ತಿದ್ಯಾ? ಒಬ್ಬರು ಬರೆದಿರುವಂತದ್ದು. ಅಷ್ಟು ಮೇಲಕ್ಬಿಟ್ಟು ಹೆಂಗ್ಸರ್ ಬರೆದ್ರೆ ಅಂತಂದ್ರೆ ಬರೆದು ಬಿಟ್ಟೆ. ಆ ಬಂಡೆಗಳ ಸಂಧಿಯಲ್ಲಿ ಹೋಗ್ಬಿಟ್ಟು ಹೆಂಗ್ಸರ ಆ ಬಂಡೆ ಮೇಲೆ ಬರೆದ್ರೆ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಬರದೆ. ನನ್ನಲ್ಲಿ ದೇವರಿಟ್ಟಂತ ಬೆಂಕಿ ಅದು ಕುದೀತಾ ಇದೆ, ಕುದೀತಾ ಇದೆ, ಕುದೀತಾ ಇದೆ. ಅದು ಕುದೀತಿದ್ರೆ ನಾನು ಸುಮ್ಮನೆ ಇರೋದಕ್ಕೆ ನನ್ನಿಂದ ಆಗಲ್ಲ. ಅದು ಕುದೀತಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಅದು ಕುದೀತಿರ್ಬೇಕಾದ್ರೆ ಅದು ಏನಾದ್ರೆ ಕೆಲಸ ಮಾಡಕ್ಕೆ ಹೇಳುತ್ತಲ್ಲ, ಅದನ್ನ ನಾನು ಮಾಡ್ಕೊಂಡು ಹೋಗ್ತೇನೆ. ಅದಕ್ಕೆ ಪ್ರೇರಣೆ ನಾನು ಹೇಳುವಂಥದ್ದು ಏನೋ ಗೊತ್ತಾ ಪ್ರೇರಣೆ? ಯವನಸ್ಥರಾಗಿ ಯಾರಾದ್ರೂ ಇದ್ದೀರಲ್ಲ, ಯವನಸ್ಥರಾಗಿದ್ದೀರಲ್ಲ, ನಿಮಗೆ ಏನೇನು ಅನಿಸುತ್ತೋ ದೇವರಿಗೋಸ್ಕರ ಮಾಡಿ. ಏನ್ ಅನಿಸುತ್ತಲ್ಲ ಮಾಡಿ, ಕಣ್ಣು ಮುಚ್ಕೊಂಡು ಮಾಡಿ. ನಿಮಗೆ ಬೇಕಾಗಿರುವಂತ ಸಹಾಯವನ್ನು ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಮೊದಲನೇ ದಿನದಿಂದ ಹೇಳ್ತಿದ್ದೇನೆ, ನಿಮಗೆ ಏನ್ ಅನ್ಸುತ್ತಲ್ಲ ಅದು ಮಾಡಿ, ದೇವರಿಗೋಸ್ಕರ ಮಾಡಿ. ನಾಳೆ ಬೆಳಿಗ್ಗೆ ಮಾಡಬೇಕಂತಂದ್ರು ಕೂಡ ನಿಮ್ಗೋಸ್ಕರ, ನಿಮ್ಗೆ ಮಾಡ್ಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ. ಮಾಡಿ ದೇವರಿಗೋಸ್ಕರ. ಏನ್ ಬರಿಬೇಕಂತಂದ್ರೆ ಬರೀರಿ, ಹಾಡ್ಬೇಕಂತಂದ್ರೆ ಹಾಡಿ. ದೇವರಿಗೋಸ್ಕರ ಇಂಥದ್ದು ಮಾಡ್ಬೇಕು ಅಂತ ಅನ್ಕೊಂಡು, ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡಿ. ನಿಮ್ಮನ್ನ ತಡೆಯೋರು ಯಾರು ಇಲ್ಲ, ನಿಮ್ಮನ್ನ ಬೇಡ ಅನ್ನೋರು ಯಾರು ಇಲ್ಲ, ನಿಮ್ಮನ್ನ ನಿಲ್ಲಿಸೋರು ಯಾರು ಇಲ್ಲ. ಇದು ದೇವರಿಗೋಸ್ಕರ ನಿಮಗಿರುವಂತಹ ಆಸಕ್ತಿಯನ್ನು ತೋರಿಸುವುದು. ಒಂದು ದಿನ ನೀವು ಎಲ್ಲವನ್ನು ಮಾಡಿ, ಒಂದು ದಿನ ನೀವು ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸತಿ ನೀವು ನಿಂತ್ಕೊಂಡು ಇಷ್ಟು ದಿನ ಓಡಿ 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 ದೇವರಿಗೋಸ್ಕರ ಅದು ಮಾಡಿ, ಇದು ಮಾಡಿ, ಹಂಗು ಮಾಡಿ, ಹಿಂಗು ಮಾಡಿ, ಇದೆಲ್ಲ ಮಾಡ್ಬಿಟ್ಟು ಒಂದು ದಿನ ಹೋಗಿ ನಿಂತ್ಕೊಂಡ್ಬಿಟ್ಟು ಒಂದ್ಸತಿ ಹಿಂದೆ ತಿರುಗಿ ನೋಡ್ಬಿಟ್ರೆ ಪ್ರಿಯರೇ, ನಮಗನ್ಸುತ್ತೆ ನಾನೇನೆ ಇಷ್ಟೊಂದು ಮಾಡಿದ್ದು, ನಾನೇನೆ ಇದೆಲ್ಲ ಮಾಡಿದ್ದು, ಏನ್ ನಾನ್ ಮಾಡದ್ನ? ನನ್ನಿಂದ ಸಾಧ್ಯವಾಗ್ತಿತ್ತ ಇದು ಮಾಡೋದಕ್ಕೆ? ನಮಗೆ ನಂಬಕ್ಕಾಗದೆ ಇರುವಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ನಾವು ಮಾಡಿರ್ತೀವಿ. ಕಾರಣ ಏನೋ ಗೊತ್ತಾ? ನಮ್ಮಲ್ಲಿ ಇರುವಂತ ವಾಕ್ಯವೆಂಬ ಬೆಂಕಿ. ಮಾಡಿ ಮಾಡಿ ಮಾಡಿ, ದೇವರಿಗೋಸ್ಕರ ಮಾಡಿ, ದೇವರ ಮುಂದೆ ಯೋಗ್ಯರಾಗಿ ನಿಂತುಕೊಳ್ಳೋದಕ್ಕೆ ಮಾಡಿ, ದೇವರ ಸೇವೆಯಲ್ಲಿ ಅನೇಕರನ್ನು ನಿಲ್ಲಿಸುವುದಕ್ಕೋಸ್ಕರ ಮಾಡಿ, ದೇವರಿಗೋಸ್ಕರ ಮಾಡಿ. ದೇವರು ನಮಗೋಸ್ಕರ ಬೇಕಾದಂತ ಎಲ್ಲವನ್ನು ದೇವರು ಮಾಡ್ಬಿಡ್ತಾರೆ. ನಾವು ದೇವರಿಗೋಸ್ಕರ ಮಾಡ್ತೇವಾ? ನಮಗೋಸ್ಕರ ಮಾಡಬೇಕಾದಂಥದ್ದೆಲ್ಲವನ್ನು ಕೂಡ ದೇವರು ನಮಗೋಸ್ಕರ. ಮುಗಿಸೋದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಓದಿದಂತಹ ಮಾತನ್ನ ಮತ್ತೆ ನಾವು ಓದಿಕೊಳ್ಳೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು 24ನೇ ವಚನ ಮುರಿದು 24ನೇ ವಚನ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿ. ರೊಟ್ಟಿಯನ್ನು ತೆಗೆದುಕೊಳ್ಳಬೇಕಾದರೂ ನನ್ನನ್ನು ನೆನಪು ಮಾಡಿಕೊಳ್ಳಿ, ದ್ರಾಕ್ಷರಸವನ್ನು ತೆಗೆದುಕೊಳ್ಳಬೇಕಾದರೂ ನನ್ನನ್ನು ನೆನಪು ಮಾಡಿಕೊಳ್ಳಿ. ಈ ನೆನಪು ಮಾಡಿಕೊಳ್ಳಬೇಕಾದಂತ ಈ ಪದ್ಧತಿ, ಈ ನೆನಪು ಮಾಡಿಕೊಳ್ಳಬೇಕಾದಾಗೆಲ್ಲ ನಿಮ್ಮಲ್ಲಿ ಏನಾಗ್ಬೇಕು ಗೊತ್ತಾ? ಬೆಂಕಿ ಬೆಳೆದು ನಿಮ್ಮ ಹೃದಯ ಕುದಿಬೇಕು, ನಿಮ್ಮ ಹೃದಯ ಬೆಂಕಿಯಿಂದ ತುಂಬಬೇಕು. ಈ ಬೆಂಕಿನೇ ಏನ್ ಮಾಡುತ್ತೆ? ರುಚಿಕರವಾದಂತ ಆಹಾರವನ್ನ ಮಾಡಿ, ರುಚಿಕರವಾದಂತ ಆಹಾರವನ್ನ ಮಾಡಿ. ಹಾಗಾಗಿ ಪ್ರಿಯರೇ, ಎಲ್ಲರೂ ಒಂದು ದಿನ ಸತ್ತೋಗ್ತೇವೆ, ಎಲ್ಲರೂ ಒಂದು ದಿನ ಪ್ರಾಣ ಬಿಡ್ತೇವೆ. ಆಂಧ್ರದಲ್ಲಿ ಆ ಗೋಡೆಗಳ ಮೇಲೆ, ಬಂಡೆಗಳ ಮೇಲೆ ವಾಕ್ಯ ಬರೆದಂತವರು ಸಹ ಪ್ರಾಣ ಬಿಟ್ಟಿದ್ದಾರೆ. ಒಂದು ದಿನ ಅವ್ರನ್ನು ನಾವು ಕಣ್ಣಾರೆ ನೋಡ್ತೇವೆ, ಆದ್ರೆ ಅವರಲ್ಲೆಲ್ಲೋ ಮೇಲಿರ್ತಾರೆ, ಎಲ್ಲೋ ಕೆಳಗೆ ಇರ್ತಾರೆ. ಯಾಕಯ್ಯ ಮೇಲಿದೆಯಾ ನೀನು, ಹೆಂಗಯ್ಯ ಹೋದೆ ಅಲ್ಲಿಗೆ ಅಂತಂದ್ರೆ, ನನ್ನಲ್ಲಿ ಇದ್ದಂತ ಬೆಂಕಿಯನ್ನು ನಾನು ಏನ್ ಮಾಡಿಲ್ಲ, ತಣ್ಣಗೆ ಮಾಡ್ಕೊಂಡಿಲ್ಲ. ಆ ಬೆಂಕಿ ಕುದೀತಿರಬೇಕಾದ್ರೆ ನನ್ನ ದೇವರಿಗೋಸ್ಕರ
ನನಗೆ ಇಷ್ಟ ಬಂದದ್ದನ್ನು ನಾನು ಮಾಡಿದೆ. ದೇವರು ನನಗೆ ಕೊಟ್ಟಂತ ಸ್ಥಾನ ಅದು. ನಾವು ದೇವರಿಗೋಸ್ಕರ ಏನ್ ಮಾಡ್ತೀವಿ? ಏನ್ ಮಾಡೋಣ? ಏನ್ ಮಾಡೋದಕ್ಕೆ ನಿರ್ಣಯಗಳನ್ನ ನಾವು ತೆಗೆದುಕೊಂಡು ಹ್ಯಾವ್ ಟು ಟೇಕ್ ಎ ಡಿಸಿಷನ್ಸ್. ಮಾಡೋಣ 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 ಅಂತ ಯಾರೇ ದೇವರಿಗೋಸ್ಕರ ಮಾಡಿ ನೋಡಿ. ಅದರಲ್ಲಿರುವಂತ ಸಂತೋಷವಿದೆ, ಅದರಲ್ಲಿರುವಂತ ಸಂತೋಷವಿದೆ. ಅದು ಲೋಕದಲ್ಲಿ ಎಲ್ಲೂ ಸಿಗದೇ ಇರುವಂತ ಸಂತೋಷ ಕೇವಲ ದೇವರಲ್ಲಿ ನಮಗೆ ಸಿಗುವಂತ ಆ ಸಂತೋಷವನ್ನು ದೇವರಿಗೂ ನಮಗೂ ಹೊಂದಿಕೊಳ್ಳುವರಾಗಿರಬೇಕ. ದೇವರ ಕೆಲಸದಲ್ಲಿ ನಾವು ಮುಂದಕ್ಕೆ ಹೋಗೋಣ. ಈ ಯೌವನವನ್ನು ವೇಸ್ಟ್ ಮಾಡೋದು ಬೇಡ. ಹೇಳ್ತಿದ್ದೆ, ನೆನಪಿಟ್ಕೊಳ್ಳಿ, ಯೌವನಸ್ಥರೇ ನಿಮ್ಮ ಯೌವನವನ್ನು ಖರ್ಚು ಮಾಡಬೇಡಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ. ಸಮಯ ಸಿಗ್ತಾ, ನಿಮಗಿನ್ನೂ ಸಮಯ ಇದೆಯಾ, ಶಕ್ತಿ ಇದೆಯಾ, ಮಾಡಿ ದೇವರಿಗೋಸ್ಕರ, ನಿಲ್ಲಿಸಿ ದೇವರಿಗೋಸ್ಕರ ಮಾಡುವಂತ ಆಲೋಚನೆಗಳು ದೇವರು ನಮಗೆ ಕೊಡ್ತಾರೆ. ದೇವರ ಮುಂದಕ್ಕೆ ನಮ್ಮನ್ನು ನಡೆಸಿ. ಹಾಗಾಗಿ ಪ್ರಿಯರೇ, ನೆನೆಸಿಕೊಳ್ತಿದ್ದೇವಾ? ನೆನಪುಗಳಿದಾವ? ಒಮ್ಮೆ ನಮ್ಮನ್ನು ನಾವು ನೆನಪು ಮಾಡಿಕೊಳ್ಳೋಣ. ನಮ್ಮನ್ನು ನಾವು ದೇವರ ಕರೆಗಳಿಗೆ ಒಪ್ಪಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರು, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಕೇಳುವಾಗ ನಮ್ಮ ಹೃದಯ ಕುದಿಯುತ್ತಿದೆ ಕರ್ತನೆ. ನಿಮ್ಮ ಮಾತು ಅಗ್ನಿಯಂತಿದೆ ಸ್ವಾಮಿ. ನಿಮ್ಮ ಮಾತುಗಳು ಕರ್ತನೆ ಬಂಡೆಯನ್ನು ಹೊಡೆಯುವಂತ ಸುತ್ತಿಯ ಹಾಗೆ ನಿಮ್ಮ ಮಾತುಗಳು, ಬಲವಾದಂತ ನಿಮ್ಮ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳುತ್ತಿರುವ. ನಮ್ಮ ಹೃದಯವು ಬೆಂಕಿಯಿಂದ ತುಂಬಲ್ಪಡಲಿ ಸ್ವಾಮಿ. ನಮ್ಮ ಹೃದಯವು ಕುದಿಯಲಿ ಕರ್ತನೆ. ನಮ್ಮ ಹೃದಯವು ನಿಮ್ಮ ಸೇವೆಗೋಸ್ಕರ ಆತುರ ಪಡೆಯುವಂತೆ ಸಹಾಯ ಮಾಡಿ. ಜಿಂಕೆಯು ನೀರಿನ ಕಾಲುವೆಗಳಿಗೋಸ್ಕರ ಹೇಗಾದರೆ ಆತುರದಿಂದ ಹುಡುಕುತ್ತದೋ, ನಾವು ಸಹ ಕರ್ತನೆ ದಾಹವುಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸದಲ್ಲಿ ಆಸಕ್ತರಾಗಿ ಕರ್ತನೆ ನಿಮ್ಮ ಸೇವೆಯನ್ನು ಹುಡುಕುತ್ತಾ ನಿಮಗೋಸ್ಕರ ಮುಂದಕ್ಕೆ ಹೋಗುವಂತೆ ನಮಗೆ ಸಾಧ್ಯ. ಈ ಲೋಕವು ಶಾಶ್ವತವಲ್ಲ ಕರ್ತನೆ. ಈ ಲೋಕದಲ್ಲಿರುವಂತ ಯಾವುದೂ ಶಾಶ್ವತವಲ್ಲ ಸ್ವಾಮಿ. ಈ ಲೋಕದಲ್ಲಿರುವಂತವುಗಳಿಗೆ, ಈ ಲೋಕದಲ್ಲಿರುವಂತ ವಿಷಯಗಳಿಗೆ ನಾವು ಆಸಕ್ತಿಯಿಂದ ಹುಡುಕದೆ ಸ್ವಾಮಿ, ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ಆಸಕ್ತರಾಗಿ ಜೀವಿಸುವಂತೆ ನಮಗೆ ಸಹಾಯ. ಆ ಬೆಂಕಿಯನ್ನು ನಮ್ಮಲ್ಲಿ ತುಂಬಿಸಿ, ಆ ಒಂದು ಹೃದಯವನ್ನು ನಮಗೆ ನೀವು ಕೊಟ್ಟು ನಡೆಸಿ. ನಿಮ್ಮ ವಾಕ್ಯವನ್ನು ಕೇಳಿದಾಗ, ನಿಮ್ಮ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಬಾರಿಯೂ ಸ್ವಾಮಿ, ನಮ್ಮ ಆಂತರ್ಯ ಪುರುಷನು ದಿನ ದಿನ ಅಭಿವೃದ್ಧಿ ಹೊಂದುವಂತೆ ನಮಗೆ ಸಹಾಯ ಕರ್ತನೆ. ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತನ ದೇಹದಲ್ಲಿಯೂ ರಕ್ತದಲ್ಲಿಯೂ ಪಾಲು ಹೊಂದುತ್ತಿರುವಂತ ನಾವುಗಳು ಕೇವಲ ನಾಮಕಾರ್ಥವಾಗಿ ಪಾಲು ಹೊಂದಿದೆ. ನೆನಪು ಮಾಡಿಕೊಂಡವರಾಗಿ, ನೆನಪುಗಳುಳ್ಳವರಾಗಿ, ನಿರ್ಣಯಗಳನ್ನು ತೆಗೆದುಕೊಂಡವರಾಗಿ ನಾವು ಪಾಲು ಹೊಂದುವಂತೆ ನಮಗೆ ಸಹಾಯ. ನಮ್ಮಲ್ಲಿರುವಂತಹ ಕೋಪ ತಾಪಗಳನ್ನು ನಾವು ದೂರ ಮಾಡಿಕೊಂಡವರಾಗಿ, ನಮ್ಮಲ್ಲಿರುವಂತಹ ಮೂರ್ಖ ಸ್ವಭಾವಗಳನ್ನು ನಾವು ದೂರ ಮಾಡಿಕೊಂಡವರಾಗಿ, ನಿಮ್ಮ ಸೇವೆಯಲ್ಲಿ ನಿಸ್ವಾರ್ಥವಾದಂತಹ ಹೃದಯದಿಂದ ಮುಂದಕ್ಕೆ ಸಾಗುವಂತ ಭಾಗ್ಯವನ್ನು ನಮಗೆ ಏರ್ಪಡಿಸಿ. ಉತ್ತಮವಾದಂತ ನಿರ್ಣಯಗಳನ್ನು ನಾವು ತೆಗೆದುಕೊಳ್ಳುವಂತೆ ನಿಮ್ಮ ಆತ್ಮನ ಸಹಾಯದಿಂದ ನಮಗೆ ಕೃಪೆ ತೋರಿಸಬೇಕೆಂಬುದಾಗಿ ಮಾಡಿಕೊಳ್ತಿದ್ದೇವೆ ಸ್ವಾಮಿ. ಈ ಜೀವನದಲ್ಲಿ, ಭೂಲೋಕದ ಯಾತ್ರೆಯಲ್ಲಿ ಸ್ವಾಮಿ, ನಾವಲ್ಲ ಸ್ವಾಮಿ, ನಮ್ಮ ಮೂಲಕ ನೀವು ಒಬ್ಬರೇ ಮಹಿಮೆಯನ್ನು ಪಡಬೇಕೆಂಬುದಾಗಿ ಬೇಡಿಕೊಳ್ಳಿ. ಬಲಪಡಿಸಿ, ಇನ್ನು ಅನೇಕ ಮಾತುಗಳಿಂದ ನಮ್ಮನ್ನು ನೀವು ನಡೆಸುತ್ತೀರಾ ಅಂತ ನಾವು ನಂಬುತ್ತೇವೆ. ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ.